ಮಂಗಲಂ ವೇ ನಮಃ ಪಾರ್ವತಿ ಪತಿ ಶಿವರ ರಮಾದೇ. ಎಲ್ಲ ಮಹಾತ್ಮರಿಗೂ ಶರಣು ಶರಣಾರ್ಥಿ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂತ ಒಟ್ಟಯ್ಯ ಶ್ರೀಗಿರಿ ಮಠ ಗುರುಗಳು ಇಷ್ಟೊಂದು ನಿರ್ದೇಶ ರೂಪ ಮಂಗಲವನ್ನು ಸುಂದರವಾಗಿ ನುಡಿಸಿಕೊಟ್ಟರು. ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಗುರುಗಳಿಂದ ಈ 194ನೇ ವಿಷಯಾಂಕದ ಕುರಿತು ಸಾಧಾರಣ ಅಸಾಧಾರಣ ಕಾರಣಗಳ ಕುರಿತು ನಮಗೆ ವಿಶ್ಲೇಷಣೆ ಮಾಡ್ತಾರೆ. ಇಂಥವೆಲ್ಲ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ ಉತ್ತಮ ಅಧಿಕಾರಿಯ ಉಪದೇಶ 199ನೇ ವಿಷಯಾಂಕ ಕಾರಣಗಳು ಮತ್ತು ಕರಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. 116ನೇ ದೋಹಾ. ನಿನ್ನೆ ದಿವಸ 3 ಪ್ರಮಾಣಗಳಲ್ಲಿ ವ್ಯಾಪಾರ ಇದೆ. ಯಾವ 3 ಅಂತಂದ್ರೆ ಪ್ರತ್ಯಕ್ಷ ಮತ್ತು ಅನುಮಾನ ಮತ್ತು ಶಬ್ದ ಪ್ರಮಾಣಗಳಲ್ಲಿ ಒಂದು ವ್ಯಾಪಾರ ಇರುವ ಕಾರಣ ಆ 3ರಲ್ಲಿ ಏನಾಗ್ತದೆ ಅಂತ ಹೇಳಿವಿ. ಏನಾಗ್ತದ್ರಿ? 2 ಕರಣಗಳು. 2 ಕರಣಗಳಿರ್ತಾವ. ವ್ಯಾಪಾರ ಇರ್ತದ. 2 ಕರಣಗಳಿರ್ತಾವ. ಅದರಾಗ ಯಾವುದು ನಾವು ಎಂಥದ್ದು ಸಾಧಾರಣ ಅಸಾಧಾರಣ ಯಾವುದು? ಸಾಧಾರಣ ಕರಣನ ಅಸಾಧಾರಣ ಕರಣಗಳು. ಅಸಾಧಾರಣ ಕಾರಣಕ್ಕೆ ನಾವು ಕರ್ಣ ಅಂತೀವಿ. ಸಾಧಾರಣ ಕಾರಣಕ್ಕೆ ಕರ್ಣ ಅನ್ನಂಗಿಲ್ಲ. ಎಲ್ಲೆಲ್ಲಿ ಅಸಾಧಾರಣ ಕಾರಣ ಅನ್ನೋ ಶಬ್ದ ಬಳಸ್ತೀವಿ ಅಲ್ಲಿ ನಾವು ಕರ್ಣ ಅಂತ ಬಳಸಿರ್ತೀವಿ. ಸಾಧಾರಣ ಕಾರಣ ಇತ್ತಂತಂದ್ರೆ ಅದನ್ನು ನಾವು ಬಳಸಂಗಿಲ್ಲ. ಹಿಂಗೆ ತಿಳ್ಕೊಂಡು ಅದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ಕೊತ ಹೋಗ್ತಾ ಇದ್ದಾರೆ. ಮೊದಲು ಕರ್ಣ ಅಂದ್ರೆ ಏನು ಅನ್ನೋದು ಸ್ವಚ್ಛ ತಿಳ್ಕೊಂಡು, ಕರ್ಣ ಎಂದರೆ ಅಸಾಧಾರಣ ಕಾರಣಕ್ಕೇ ಕರ್ಣ ಎನ್ನಬೇಕು. ಅದನ್ನ ನಿರ್ಧಾರ ಮಾಡ್ಕೊಂಡ್ಬಿಡ್ರಿ. ಎಲ್ಲಿ ಕರ್ಣ ಅಂತ ಶಬ್ದ ಮಾಡ್ಯಾರ ಅಲ್ಲಿ ಅಸಾಧಾರಣ ಕಾರಣಕ್ಕೇ ಕರ್ಣ ಅನ್ನಬೇಕು. ಮತ್ತೆ 2 ರೀತಿ ಕಾರಣಗಳು. ಒಂದು ಸಾಧಾರಣ ಕಾರಣ, ಇನ್ನ ಒಂದು ಅಸಾಧಾರಣ ಕಾರಣ. ಈ ಸಾಧಾರಣ ಕಾರಣ ಅಸಾಧಾರಣ ಕಾರಣಗಳಲ್ಲಿ ಸಾಧಾರಣ ಕಾರಣಗಳಿಗೆ ನಾವು ಕರ್ಣ ಅನ್ನಲ್ಲ, ಅಸಾಧಾರಣ ಕಾರಣಕ್ಕೆ ನಾವು ಕರ್ಣ ಅಂತೀವಿ. ಮತ್ತೆ ಕರ್ಣ, ಕಾರಣ ಮತ್ತ ಕಾರ್ಯ ಅನ್ನೋ 3 ಶಬ್ದಗಳನ್ನು ಬಳಸಿದ್ರಿ. ಕರ್ಣ ಅಂದ್ರೇನು, ಕಾರಣ ಅಂದ್ರೇನು, ಕಾರ್ಯ ಅಂದ್ರೇನು ಒಂದು ದೃಷ್ಟಾಂತ. ಕಾರ್ಯ ಅಂತಂದ್ರೆ ಒಂದು ಘಟ ಅಂತ ತಿಳ್ಕೊಳ್ರಿ. ಕಾರಣ ಅಂತಂದ್ರೆ
ಆ ಎರಡು ಘಟಗಳಿಗೆ ಸಂಯೋಗ ಮಾಡ್ತಿರಲ್ಲ, ಕಪಾಲಗಳ ಸಂಯೋಗ, ಅದು ಕಾರಣ. ಕಪಾಲಗಳ ಸಂಯೋಗ ಕಾರಣ. ಕರಣ ಅಂತಂದ್ರೆ ಎರಡು ಕಪಾಲಗಳು. ಈ ಎರಡು ಕಪಾಲಗಳು ಏನದವ ತಾವೇ ನೇರವಾಗಿ ಘಟ ಮಾಡಂಗಿಲ್ಲವು, ಸಂಯೋಗದ ಮೂಲಕವಾಗಿ ಘಟವನ್ನ ಮಾಡುತ್ತಾವ. ಸಂಯೋಗದ ಮೂಲಕವಾಗಿ. ಅದಕ್ಕೆ ಇನ್ನೂ ದೃಷ್ಟಾಂತ ಏನ್ ಕೊಡ್ತಾರ? ಅಜ್ಜ ಅಜ್ಜಿ ಇವರು ದಂಪತಿಗಳೇ. ಮಗ ಸೊಸೆ ಇವರು ದಂಪತಿಗಳೇ. ಹೌದಲ್ರಿ? ಇಲ್ಲಿ ಕಾರ್ಯ ಯಾವುದು? ಮೊಮ್ಮಗ. ಅಜ್ಜ ಅಜ್ಜಿ ಮೊಮ್ಮಕ್ಕಳನ್ನು ಹಡೆಯಂಗಿಲ್ಲ, ಅದಕ್ಕೆ ಅವರು ಕರ್ಣಗಳು. ಎರಡು ಕಪಾಲಗಳಿದ್ದ ಮಾತ್ರಕ್ಕೆ ಘಟ ಆಗುವುದಿಲ್ಲ. ಅವು ಇಲ್ಲದೆ ಘಟ, ಅವು ಅದವಂತ ಘಟ ಆಗಂಗಿಲ್ಲ. ಅವು ಇಲ್ಲಂದ್ರೂ ಘಟ ಆಗಲ್ಲ. ಅಜ್ಜ ಅಜ್ಜಿ ಇಲ್ಲಂದ್ರೂ ಮೊಮ್ಮಕ್ಕಳು ಹುಟ್ಟಲ್ಲ, ಅಜ್ಜ ಅಜ್ಜಿ ಇದ್ರೂ ಮೊಮ್ಮಕ್ಕಳು ಹುಟ್ಟಲ್ಲ. ಹೌದಲ್ರಿ? ಅಜ್ಜ ಅಜ್ಜಿನೇ ಇದ್ದಿದ್ದಿಲ್ಲ ಅಂತಂದ್ರೆ ಮಗ ಸೊಸೆ ಎಲ್ಲಿದ್ ಬರ್ತಿದ್ರು? ಅಜ್ಜ ಅಜ್ಜಿನೇ ಇದ್ದಿದ್ದಿಲ್ಲ ಅಂದ್ರೆ ಮಗ ಸೊಸೆ ಎಲ್ಲಿದ್ ಬರ್ತಿದ್ರು? ಹಿಂಗಾಗಿ ಅಜ್ಜ ಅಜ್ಜಿ ಇದ್ದದ್ದಕ್ಕೆ ಮೊಮ್ಮಕ್ಕಳು ಹುಟ್ಟ್ಯಾರ. ಆದ್ರೆ ಅಜ್ಜ ಅಜ್ಜಿಲಿಂತ ಮೊಮ್ಮಕ್ಕಳು ಹುಟ್ಟಲ್ಲ, ಮಗ ಸೊಸೆಲಿಂತ ಮೊಮ್ಮಕ್ಕಳು ಹುಟ್ಟುತ್ತಾರೆ. ಹಂಗ ಇಲ್ಲಿ ಎರಡು ಕಪಾಲಗಳು ಇರಲಿಲ್ಲ ಅಂತಂದ್ರ ಸಂಯೋಗ ಎದರಲ್ಲೇ ಮಾಡ್ತಿದ್ರು. ಎರಡು ಕಪಾಲಗಳು ಅದವಂತೆ ಸಂಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಅದಕ್ಕ ಕರಣ ಅಂತಂದ್ರೇನು? ಇನ್ನೊಂದರಿಂದ ಕಾರ್ಯವನ್ನು ಮಾಡಿಸುವುದು. ತಿಳ್ಕೊರಿ, ಕರಣ ಅಂದರೆ ತಮ್ಮಿಂದ ಅಲ್ಲ, ತಮ್ಮಿಂದ ಅಲ್ಲ, ಮತ್ತೊಂದರಿಂದ ಕಾರ್ಯವನ್ನು ಮಾಡಿಸುವುದು. ಇದಕ್ಕೇನಂತಾರೆ? ತಮ್ಮಿಂದ ಅಲ್ಲ, ಮತ್ತೊಂದರಿಂದ ಕಾರ್ಯವನ್ನು ಮಾಡಿಸುವುದು. ಇದಕ್ಕೇನಂತಾರೆ? ಕರಣ ಅಂತಾರ. ಮತ್ತ ಕಾರಣ ಅಂತಂದ್ರೇನು? ತಾವೇ ಸ್ವತಃ ಕಾರ್ಯವನ್ನ ಉತ್ಪತ್ತಿ ಮಾಡುವುದು. ತಾವೇ ಸ್ವತಃ ಕಾರ್ಯವನ್ನು ಉತ್ಪತ್ತಿ ಮಾಡ್ತಾವೆ. ಮಗ ಸೊಸಿ ತಾವೇ ಸ್ವತಃ ಮಕ್ಕಳು ಹಡಿತಾರಿಲ್ಲ. ಅದೇ ರೀತಿ ಕಪಾಲಗಳ ಸಂಯೋಗ, ಈ ಸಂಯೋಗ ಏನ್ ಮಾಡ್ತದೆ? ಘಟವನ್ನು ಹಡೆಯುತ್ತದೆ. ಸಂಯೋಗ ಅನ್ನೋದು ಕಾರಣ, ತಾನೇ ಸ್ವತಃ. ಆದ್ರೆ ಮುಂದೆ ಕಾರ್ಯ ಅಂತಂದ್ರೇನು? ಉತ್ಪನ್ನ. ಏನಾದರೂ ಒಂದು ಕಾರ್ಯ ಉತ್ಪನ್ನ ಮಾಡ್ತಿರಲ್ಲ, ಅದು ಕಾರ್ಯ. ಇಲ್ಲಿ ಒಂದೊಂದು ಸಾರಿ ಏನೇನಾಗ್ತಾವ? ಎರಡೆರಡು ಕಾರಣಗಳು ಬರ್ತಾವ, ಅಸಾಧಾರಣ ಕಾರಣಗಳು. ಎರಡು ಅಸಾಧಾರಣ ಕಾರಣಗಳು ಬರ್ತಾವ.
ನಾವು ಸಾಧಾರಣ ಕಾರ್ಯಕ್ಕೆ ಎರಡು ಅಸಾಧಾರಣ ಕಾರಣಗಳಂದ್ರೆ ಎರಡು ಕರಣಗಳು ಬರ್ತಾವ. ಇಲ್ಲಿ ಎರಡು ಕರಣ ಬಂದವಲ್ರಿ, ಈಗ ಎರಡು ಕಪಾಲಗಳು ಮತ್ತು ಸಂಯೋಗ ಎರಡು ಕರಣಗಳಲ್ಲಿವು. ಎರಡು ಕಪಾಲಗಳು ಅದು ಒಂದು ಕರಣನೇ, ಮತ್ತು ಇನ್ನೊಂದು ಎರಡು ಕಪಾಲಗಳ ಸಂಯೋಗನೂ ಕರ್ಣನೇ. ಹಿಂಗೆ ಎರಡೆರಡು ಬಂದಾಗ ಏನ್ ಮಾಡ್ತೀವಿ? ಎರಡೆರಡು ಬಂದಾಗ ಅಲ್ಲಿ ವ್ಯಾಪಾರ ಎಂಬ ಶಬ್ದದ ಬಳಕೆ ಮಾಡುತ್ತೇವೆ. ತಿಳಿಯಲಕತ್ತದ? ಎರಡು ಕಾರಣ ಬಂದಾಗ, ಎರಡು ಕಾರಣ ಅಂದ್ರೆ ಅಸಾಧಾರಣ ಕಾರಣಗಳು ಅಥವಾ ಎರಡು ಕರಣಗಳು, ಒಂದು ಕಾರ್ಯ ಉತ್ಪತ್ತಿ ಆಗುವುದಕ್ಕೆ ಎರಡು ಕರಣಗಳು ಅಥವಾ ಎರಡು ಅಸಾಧಾರಣ ಕಾರಣಗಳು ಬಂದಾಗ ಅಲ್ಲಿ ವ್ಯಾಪಾರ ಎಂಬ ಶಬ್ದವನ್ನು ಉತ್ಪತ್ತಿ ಮಾಡುತ್ತೆ, ಪ್ರಯೋಜನ ಮಾಡ್ತಾರೆ, ಅಲ್ಲಿ ಉಪಯೋಗ ಮಾಡ್ತೀವಿ. ವ್ಯಾಪಾರ ಅಂದ್ರೆ ಏನು? ವ್ಯಾಪಾರ ಅಂದ್ರೆ ಏನಂತಂದ್ರೆ ಇದ್ರದ್ದು ಏನು ಲಕ್ಷಣ ಅಂತಂದ್ರೆ ಒಂದರಿಂದ ಹುಟ್ಟಿ ಮತ್ತೊಂದನ್ನು ಏನ್ ಮಾಡ್ತದದು? ಹುಟ್ಟಿಸುವುದು. ತಾನು ಬೇರೆ ಯಾವುದರಿಂದ ಹುಟ್ಟುತ್ತದ? ಯಾವುದರಿಂದ ಹುಟ್ಟುತ್ತದದು? ಎರಡು ಕಪಾಲಗಳಿಂದ ಸಂಯೋಗ ಹುಟ್ಟುತ್ತದ. ಸಂಯೋಗ ಅನ್ನೋದು ಎರಡು ಕಪಾಲ ಇಲ್ಲದೆ ಹುಟ್ಲಕ್ಕಾಗಂಗಿಲ್ಲ. ಆ ಸಂಯೋಗ ಎರಡು ಕಪಾಲಗಳಿಂದ ಹುಟ್ಟುತ್ತದ. ಎರಡು ಕಪಾಲಗಳಿಂದ ಹುಟ್ಟಿ ಏನ್ ಮಾಡ್ತದ? ಮುಂದೆ ಘಟವನ್ನ ಹುಟ್ಟಿಸುತ್ತದೆ. ಮುಂದೆ ಘಟವನ್ನು ಹುಟ್ಟಿಸ್ತದೆ. ಸಂಯೋಗದಿಂದ ಹುಟ್ಟುತ್ತದಲ್ರಿ ಘಟ. ಸಂಯೋಗ ಆಗಲಿಲ್ಲ ಅಂದ್ರೆ ಘಟ ಹೆಂಗ್ ಹುಟ್ಟುತ್ತದೆ? ಸಂಯೋಗ ಅನ್ನೋದು ಏನ್ ಮಾಡ್ತದ? ಕಾರಣ ಅಂತ ಯಾಕೆ ಅನಿಸ್ಕೊತದ? ವ್ಯಾಪಾರ ಕಾರಣ ಅಂತ ಯಾಕೆ ಅನಿಸ್ಕೊತದ ಅಂತಂದ್ರೆ ಆ ಎರಡು ಕಪಾಲಗಳಿಂದ ಹುಟ್ಟಿ ಮುಂದೆ ಘಟವನ್ನ ಹುಟ್ಟಿಸ್ತದ. ತಾನೇ ಸ್ವತಃ ಈ ಸಂಯೋಗ ತಾನೇ ಸ್ವತಃ ಘಟವನ್ನ ಹುಟ್ಟಿಸ್ತದ. ಸಂಯೋಗ ಎರಡು ಕಪಾಲಗಳು ತಾವೇ ಸ್ವತಃ ಘಟವನ್ನು ಹುಟ್ಟಿಸಂಗಿಲ್ಲ. ಸಂಯೋಗದ ಮೂಲಕ ಘಟವನ್ನು ಹುಟ್ಟಿಸುತ್ತವೆ. ಕಪಾಲಗಳು ಸಂಯೋಗದ ಮೂಲಕ ಘಟವನ್ನು ಹುಟ್ಟಿಸುವುದರಿಂದ ಅವುಗಳನ್ನು ಕರಣ ಎನ್ನುತ್ತಾರೆ. ಸಂಯೋಗ ತಾನೇ ಸ್ವತಃ ಘಟವನ್ನು ಹುಟ್ಟಿಸುವ ಕಾರಣ ಅದಕ್ಕೇನಂತಾರ? ಕಾರಣ ಅಂತಾರ. ಅದಕ್ಕೆ ವ್ಯಾಪಾರ ಅಂದ್ರೆ ಒಂದರಿಂದ ಹುಟ್ಟಿ ಮತ್ತೊಂದನ್ನ ಹುಟ್ಟಿಸುವುದು. ವ್ಯಾಪಾರ ಎದರಿಂದ ಹುಟ್ಟ್ಯದ? ಎರಡು ಕಪಾಲಗಳಿಂದ ವ್ಯಾಪಾರ ಹುಟ್ಟ್ಯದ. ಅದು ಮುಂದೆ ಏನ್ ಮಾಡ್ತದ? ಘಟವನ್ನು ಹುಟ್ಟಿಸ್ತದೆ. ಅದಕ್ಕೆ ಇಲ್ಲಿ ಎರಡು ಕಪಾಲಗಳಿಗೆ ಏನಂತೀವಪ್ಪ ಅಂತಂದ್ರೆ ಎರಡು ಕಪಾಲಗಳು ಒಂದು ಸಂಯೋಗ. ಇದ್ರದ್ದೇ ಲೀಲೆ ಅಲ್ಲ. ಈಗ ಎರಡು ಕಾರಣಗಳಿವೆ ಅಲ್ರಿ. ಎರಡು ಕಾರಣಗಳಂದ್ರೂ ಒಂದೇ, ಎರಡು ಅಸಾಧಾರಣ ಕಾರಣಗಳಂದ್ರೂ ಒಂದೇ. ಈ ಎರಡು ಕಪಾಲಗಳಿಗೆ ಏನಂತ ಶಬ್ದ ಬಳಸ್ತೀವಿ ಅಂತಂದ್ರೆ ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣ ಅಥವಾ ಕರಣ.
ವ್ಯಾಪಾರ ಉಳ್ಳ ಕರಣ ಅಂದ್ರೆ ಒಂದೇ, ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣ ಅಂದ್ರೆ ಒಂದೇ. ಇದು ಯಾವುದು? ಎರಡು ಕಪಾಲಗಳಿಗೆ ಈ ರೀತಿ ಹೇಳ್ತೀವಿ ನಾವು. ಆ ಎರಡು ಕಪಾಲಗಳ ಸಂಯೋಗ ಒಂದೇನದಲ್ಲ, ಈ ಸಂಯೋಗಕ್ಕೆ ಏನಂತೀವಿ? ವ್ಯಾಪಾರ ರೂಪ ಅಸಾಧಾರಣ ಕಾರಣ ಅಥವಾ ಕರಣ. ಅಂದ್ರೆ ಸಂಯೋಗಕ್ಕೆ ಏನಂತೀವಿ ಅಂತಂದ್ರೆ ವ್ಯಾಪಾರ ರೂಪ ಕರಣ ಅಂತೀವಿ. ಎರಡು ಕಪಾಲಗಳಿಗೆ ಏನಂತೀವಿ? ವ್ಯಾಪಾರ ಉಳ್ಳ ಕರಣ ಅಂತೀವಿ. ಈ ವ್ಯಾಪಾರ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಈ ಮೂರರಲ್ಲಿ ಅದು ಬರ್ತದೆ. ಇನ್ನು ಉಳಿದ ಮೂರರಲ್ಲಿ ವ್ಯಾಪಾರ ಇಲ್ಲ. ಅಲ್ಲಿ ವ್ಯಾಪಾರ ಎಲ್ಲಿರ್ತದೆ? ಎರಡೆರಡು ಅಸಾಧಾರಣ ಕಾರಣ ಬಂದಲ್ಲಿ ವ್ಯಾಪಾರ ಇರ್ತದೆ. ಎರಡೆರಡು ಅಸಾಧಾರಣ ಕಾರಣಗಳು ಬಂದಲ್ಲಿ ವ್ಯಾಪಾರ ಇರ್ತದೆ. ಇಲ್ಲಿ ಮುಂದಿನ ಮೂರು ಏನದವಲ್ಲ, ಅನುಮಾನ, ಅರ್ಥಾಪತ್ತಿ, ಅಭಾವ, ಅನುಪಲಬ್ಧಿ, ಇವುಗಳಲ್ಲಿ ವ್ಯಾಪಾರ ಇಲ್ಲ. ಅಲ್ಲೇನದ? ನಿರ್ವ್ಯಾಪಾರ ಅದ ಅಲ್ಲಿ. ಅಂದ್ರೇನು? ಎರಡೆರಡು ಕಾರಣಗಳು ಇಲ್ಲ ಅಲ್ಲಿ. ಅಸಾಧಾರಣ ಕಾರಣಗಳು ಇಲ್ಲ ಅಥವಾ ಕಾರಣಗಳು ಇಲ್ಲ. ನಿನ್ನೆ ಮೊನ್ನೆ ಮಾಡಿದ ಸರ್ಕಸ್ಸಿಗೆ ಇವತ್ತು ಸ್ಪಷ್ಟವಾದ ಅರ್ಥ ಉಂಟಾಗ್ಯದ ಅನ್ಕೋತೇನೆ ನಿಮ್ಮಲ್ಲಿ. ಸರಿಯಾಗಿ ಅರ್ಥ ಆಗ್ಯದ? ಏನ್ ಮತ್ತಿದೆ ಹೇಳ್ಬೇಕಾ? ಮುಂದೆ ಹೋಗ್ಬೇಕಾ? ಇದೇ ಹೇಳ್ಬೇಕಾ? ಒಂದು ಕೆಲಸಕ್ಕೆ ಮಾತ್ರ ಬರುವ, ಒಂದೇ ಒಂದು ಕೆಲಸಕ್ಕೆ ಮಾತ್ರ ಬರುವ ಏನವು? ಪದಾರ್ಥಗಳಿಗೆ ಕರಣಗಳು ಅಂದ್ರೆ ಅಸಾಧಾರಣ ಕರಣಗಳು ಅಂತಾರೆ. ಕಣ್ಣು, ಕಿವಿ, ಮೂಗು ಅವೇನದ ಒಂದೊಂದೇ ಕೆಲಸಕ್ಕೆ ಬರ್ತಾವ. ಆದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಮತ್ತೇನದು ನಿಮ್ಮ ಅನ್ನಮಯ ಶರೀರ, ಇವೆಲ್ಲ ಏನದವ? ಸಾಧಾರಣ ಕಾರಣ. ಯಾವ್ದು ಮಾಡಿದ್ರು ನೀವು ಬೇಕೇ, ಅನ್ನಮಯ ಶರೀರ ಬೇಕು. ಇಂದ್ರಿಯ ಏನ್ ಮಾಡ್ತಾವ? ಒಂದಕ್ಕಷ್ಟೇ ಸೀಮಿತ, ಮತ್ತೊಂದು ಮಾಡಂಗಿಲ್ಲ. ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜೀವ, ಪ್ರಾಣ ಏನೇನಂತೀರಿ ಅವೆಲ್ಲ ಓಸು ಏನದೋ ಕಾಮನ್ ಆಗಿ ಬೇಕಾವ. ಸಾಧಾರಣ ಅಸಾಧಾರಣ ಅನ್ನೋದು ಸ್ವಚ್ಛ ತಿಳ್ಕೊಂಡ್ರೆ ಸಾಧಾರಣ ಅಸಾಧಾರಣ ಮೊದಲು ಇವು ತಿಳ್ಕೋರಿ. ಪ್ರಾಣ ಇಲ್ಲ ಅಂತಂದ್ರ ಯಾವ ಅಸಾಧಾರಣ ಕೆಲಸನೂ ಮಾಡಕ್ಕಾಗಲ್ಲ. ಯಾವ ಇಂದ್ರಿಯಗಳು ಕೆಲಸ ಮಾಡಂಗಿಲ್ಲ ಪ್ರಾಣ ಇರಲಿಲ್ಲ ಅಂದ್ರೆ. ಅನ್ನಮಯ ಶರೀರ ಇರಲಿಲ್ಲ, ಸಪ್ತ ಧಾತುಗಳು ಇರಲಿಲ್ಲ ಅಂತಂದ್ರ ಯಾವ ಅಸಾಧಾರಣ ಕಾರಣನೂ ಕೆಲಸ ಮಾಡಂಗಿಲ್ಲ. ಹಂಗ ಒಂದೊಂದೇ ಕೆಲಸ ಮಾಡುವ ಇಂದ್ರಿಯಗಳಿರ್ಬೋದು, ಅವು ಏನದವ ಒಂದು ಕೆಲಸ ಮಾಡ್ತಾವ. ಅವಕ್ಕೇನಂತಾರ? ಅಸಾಧಾರಣ ಕಾರಣಗಳು ಅಂತಾರೆ. ಸಾಧಾರಣ ಕಾರಣಗಳು, ಅಸಾಧಾರಣ ಕಾರಣಗಳು. ಅದಕ್ಕೆ ನಾವು ಸಾಧಾರಣ ಕಾರಣಗಳಿಗೆ ಕರಣಗಳು ಅನ್ನಂಗಿಲ್ಲ. ವೇದಾಂತ ಸಿದ್ಧಾಂತದ ನಿಯಮ ಇದು. ಅಸಾಧಾರಣ ಕಾರಣಗಳಿಗೆ ಮಾತ್ರ ನಾವು ಕರಣಗಳು ಅಂತೀವಿ. ಅಂತ ತಿಳ್ಕೊಂಡು ಮನ, ಬುದ್ಧಿ, ಚಿತ್ತ, ಅನ್ನಮಯ ಶರೀರ, ಸಪ್ತಧಾತುಗಳು, ಪ್ರಾಣ ಮತ್ತೇನಂತವ ಕಾಮನ್ ಇರೋಕೆಲ್ಲ ನಾವು ಕರಣ ಅನ್ನಂಗಿಲ್ಲ. ಒಂದೊಂದೇ ಕೆಲಸ ಮಾಡ್ತಾವಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ,
ಇವು ಒಂದೊಂದೇ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನಷ್ಟೇ ನೋಡ್ತಾವಲ್ಲ, ಇವಕ್ಕೆ ನಾವೇನಂತೀವಿ? ಕರಣಗಳು ಅಂತೀವಿ. ಆದರೆ ಜಗತ್ತಿನೊಳಗ ಒಂದೊಂದೇ ಕರ್ಣಗಳಿಂದ ಕಾರ್ಯಗಳು ಆಗಂಗಿಲ್ಲ. ಕೆಲವೊಂದು ಕಡೆ ಎರಡೆರಡು ಕರ್ಣಗಳು ಬರ್ತಾವ. ಎರಡೆರಡು ಕರ್ಣಗಳು ಬಂದಾಗ ಅಲ್ಲಿ ನಾವು ಒಂದು ವ್ಯಾಪಾರ ಅನ್ನುವ ಒಂದು ಶಬ್ದವನ್ನು ಬಳಸುತ್ತೇವೆ. ಆ ವ್ಯಾಪಾರ ಅನ್ನೋದು ಹೆಂಗಿರ್ತದಂದ್ರೆ ಮತ್ತೊಂದರಿಂದ ಹುಟ್ಟಿ ತನ್ನಿಂದ ಭಿನ್ನವಾದ ಮತ್ತೆ ಯಾವುದರಿಂದಲೂ ಹುಟ್ಟುತ್ತದೆ. ಹುಟ್ಟಿ ಏನ್ ಮಾಡ್ತದ? ತಾನು ಮತ್ತೊಂದನ್ನು ಹುಟ್ಟಿಸ್ತದೆ. ಒಂದರಿಂದ ಹುಟ್ಟಿ ಮತ್ತೊಂದನ್ನು ಹುಟ್ಟಿಸೋದು ಅದರ ಕೆಲಸ. ಅದು ವ್ಯಾಪಾರ. ಅದಕ್ಕೆ ಉದಾಹರಣೆಗಳು, ಒಂದು ಕಾರ್ಯ ಅಂದ್ರೆ ಘಟ. ಆ ಘಟ ಎನ್ನ ಕಾರ್ಯಕ್ಕೆ ಎರಡು ಕಾರಣಗಳು. ಒಂದು ಕಪಾಲಗಳ ಎರಡು ಕಪಾಲಗಳ ಜೋಡಿ, ಒಂದು ಜೋಡಿ ಕಪಾಲಗಳು ಮತ್ತು ಒಂದು ಸಂಯೋಗ. ಇಲ್ಲಿ ಎರಡು ಕಾರಣಗಳದವ. ಈ ಅಸಾಧಾರಣ ಕಾರಣಗಳು. ಯಾಕಂತಂದ್ರೆ ತಾಮ್ರ ಕೊಡ ಮಾಡವನು ಮಾತ್ರ ಅದನ್ನು ಬಳಸ್ತಾನ. ಲೋಹದ ಕೊಡಗಳು ಮಾಡವನು ಮಾತ್ರ ಪದ್ಧತಿ ಬಳಸ್ತಾನ. ಕುಂಬಾರ ಇದೇ ಪದ್ಧತಿಲಿಂತ ಘಟ ತಯಾರು ಮಾಡಂಗಿಲ್ಲ. ಬೇರೆ ಬೇರೆ ವಸ್ತುಗಳಿಂದ ಘಟಗಳು ತಯಾರಾಗ್ತಾವ. ಪ್ಲಾಸ್ಟಿಕ್ ಕೊಡ ತಯಾರಾಗ್ತದ, ಮಣ್ಣಿನ ಕೊಡ ತಯಾರಾಗ್ತದ, ತಾಮ್ರ ಅಂದ್ರೆ ಲೋಹದ ಕೊಡಗಳು ತಯಾರಾಗ್ತವ. ಹಂಗಾಗಿ ಈ ಲೋಹದ ಕೊಡ ತಯಾರು ಮಾಡೋದಕ್ಕೆ ಏನ್ ಪದ್ಧತಿ ಫಾಲೋ ಮಾಡ್ತಾನ ಅದು ಅಸಾಧಾರಣ ಕಾರಣ. ಅಲ್ಲಿ ಎರಡು ಕಪಾಲಗಳು ಬೇಕಾಗ್ತವ. ಆ ಎರಡು ಕಪಾಲಗಳಿಗೆ ಒಂದು ಕಾರಣ ಅಂತಾರೆ. ಮತ್ತೆ ಇನ್ನ ಒಂದು ಕಾರಣ ಯಾವುದು? ಕಪಾಲಗಳು ಇದ್ರೆ ಮಾತ್ರ ಕಾರ್ಯ ಆಗಂಗಿಲ್ಲ. ಅವುಗಳ ಸಂಯೋಗ ಎನ್ನುವ ಇನ್ನೂ ಒಂದು ಕಾರಣ ಇದ್ದಾಗ ಅದು ಕಾರ್ಯ ಆಗ್ತದೆ. ಈ ಎರಡು ಕಪಾಲಗಳ ಒಂದು ಜೊತೆ ಕಪಾಲಗಳು ಮತ್ತು ಸಂಯೋಗ ಎರಡು ಕಾರಣ. ಇವೆರಡರಲ್ಲಿ ಒಂದಕ್ಕೆ ಏನಂತೀವಿ? ಒಂದು ಏನದಪ್ಪ ಅಂದ್ರೆ ತಾನೇ ಸ್ವತಃ ಕಾರ್ಯವನ್ನ ಮಾಡಂಗಿಲ್ಲ, ಇನ್ನೊಂದರಿಂದ ಮಾಡಿಸುತ್ತವೆ. ಅಂದ್ರೆ ಎರಡು ಕಪಾಲಗಳು ಇದ್ದ ಮಾತ್ರಕ್ಕೆ ಅಲ್ಲಿ ಘಟ ಉತ್ಪತ್ತಿ ಆಗುವುದಿಲ್ಲ. ಮತ್ತು ಆ ಕಪಾಲಗಳು ಇಲ್ಲಂದ್ರೂ ಘಟ ಉತ್ಪತ್ತಿ ಆಗುವುದಿಲ್ಲ. ಇಲ್ಲಂದ್ರೂ ಆಗಲ್ಲ, ಅದಾವಂದ್ರೂ ಆಗಂಗಿಲ್ಲ. ಅದಕ್ಕೆ ಅವಕ್ಕೇನಂತಾರ? ಕರಣಗಳು ಅಂತಾರ. ಅಜ್ಜ ಅಜ್ಜಿ ಇದ್ದ ಮಾತ್ರಕ್ಕೆ ಯಾವುದೋ ಒಂದು ಮನೆಯಲ್ಲಿ ಇಬ್ಬರು ಹಳೆಯ ಮುದುಕಿ ಅದರ, ಅವರೇನಷ್ಟೇ ಅದರ, ಮುಂದ್ ಮಕ್ಕಳಾಗಿಲ್ಲ ಮೊಮ್ಮಕ್ಕಳಾಗಿಲ್ಲ. ಅವರಿಂದ ಮೊಮ್ಮಕ್ಕಳಾಗ್ತವಂತಿಲ್ಲ, ಕಾರ್ಯ ಇಲ್ಲ. ಇನ್ನ ಅವರಿಂದ ಡೈರೆಕ್ಟ್ ಮೊಮ್ಮಕ್ಕಳು ಹುಟ್ಟಂಗಿಲ್ಲ. ನೆಕ್ಸ್ಟ್ ಏನು? ಎರಡು ಕಪಾಲಗಳ ಒಂದು ಗುಂಪಿಗೆ ಏನಂತೀರಿ? ಕರ್ಣ ಅಂತೀರಿ. ಮುಂದೆ ಆ ಎರಡು ಕಪಾಲಗಳ ಸಂಯೋಗ ಅಂತೇನದ ಅದು ಇನ್ನ ಒಂದು ಅಸಾಧಾರಣ ಕಾರಣ ಅದ. ಅದೇ ರೀತಿ ಇಲ್ಲಿ ಮಗ ಸೊಸೆ ಅಥವಾ ಮಗಳು ಅಳಿಯ ಏನಿರ್ತಾರಲ್ಲ, ಇಲ್ಲಿ ಏನದ? ಈ ಸಂಯೋಗ ಎನ್ನುವ ಕಾರಣ. ಇಲ್ಲಿ ಈ ಕಾರಣ ಏನ್ ಮಾಡ್ತದಂತಂದ್ರೆ ಸ್ವತಃ ಕಾರ್ಯವನ್ನು ಹುಟ್ಟಿಸ್ತವೆ. ಮಗ ಸೊಸಿ ಮಗಳು ಅಳಿಯ ಇವರು ಮಕ್ಕಳು ಸ್ವತಃ ಅಡಿತಾರೆ ಇವರು. ಅದಕ್ಕೆ ಇವರಿಗೆ ಕಾರಣ ಅಂತಾರ. ಕಾರ್ಯಗಳು ಯಾವುವು ಅಂತಂದ್ರೆ ಘಟ. ಕಾರ್ಯ ಅಂದ್ರೆ ಘಟ. ಇಲ್ಲಿ ಕಪಾಲಗಳ ಉದಾಹರಣೆಯಲ್ಲಿ ಘಟ. ಅಲ್ಲಿ ಯಾವದಪ್ಪ ಅಂತಂದ್ರೆ ಅಜ್ಜ ಅಜ್ಜಿ ಮಗ ಸೊಸಿ ಮೊಮ್ಮಗ. ಕಾರಣ ಕಾರ್ಯ. ಎರಡು ಕಪಾಲಗಳ ಸಂಯೋಗ ಘಟ. ಅಜ್ಜ ಅಜ್ಜಿ ಅವರು ದಂಪತಿಗಳು, ಮಗ ಸಸಿ ಇವರು ದಂಪತಿಗಳು, ಕಾರ್ಯ ಮೊಮ್ಮಗ. ಕಾರಣ ಅಂತ ಯಾಕಂತೀವಿ, ಕರಣ ಅಂತ ಯಾಕಂತೀವಿ ಅಂದ್ರೆ ಕರಣ ತಮ್ಮಿಂದ ಅಲ್ಲ ಮತ್ತೊಂದರಿಂದ ಕಾರ್ಯವನ್ನು ಮಾಡಿಸುತ್ತದೆ. ಈಶ್ವರ ಏನಾರ ಸ್ವತಃ ತಾಯೇನಾರ ಮಾಡ್ತಾನಂದ್ರೆ ಅವನು ನಿಮ್ಮಿಂದ ಮಾಡಿಸ್ತಾನೆ ಇಲ್ಲ ಜೀವಿಗಳಿಂದ? ಈಶ್ವರ ಕರಣ, ಜೀವಿಗಳು ಕಾರಣ. ಜೀವಿಗಳು ತಾವೇ ಬಿದ್ದು ಎದ್ದು ಒದ್ದಾಡಿ ಕೆಲಸ ಮಾಡ್ತಿರ್ತಾರೆ. ಇವರು ಕಾರಣ.
ಅವ ಕರಣ. ಜೀವಿಗಳು ತಾವೇ ಸ್ವತಃ ಕಾರ್ಯವನ್ನು ಉತ್ಪತ್ತಿ ಮಾಡ್ತಾರೆ. ಈಶ್ವರ ಏನ್ ಕಾರ್ಯ ಉತ್ಪತ್ತಿ ಮಾಡ್ತಾನ? ಇಲ್ಲ. ಅವ ಕರಣ, ಜೀವ ಕಾರಣ. ಇಲ್ಲಿ ಏನು ಜಗತ್ತಿನಾಗ ಆ ಕೆಲಸ ತಯಾರಾಗ್ಲಕತ್ತದ ಅದು ಉತ್ಪತ್ತಿ ಕಾರ್ಯ. ಅದಕ್ಕೆ ಎರಡು ಅಸಾಧಾರಣ ಕಾರಣವುಳ್ಳ ಕರಣಗಳು. ವ್ಯಾಪಾರ ಎಂಬ ಶಬ್ದದ ಬಳಕೆ ಮಾಡುತ್ತೇವೆ. ವ್ಯಾಪಾರ ಒಂದರಿಂದ ಹುಟ್ಟಿ ಮತ್ತೊಂದನ್ನು ಹುಟ್ಟಿಸುತ್ತದೆ. ಎರಡು ಕಪಾಲಗಳಿಂದ ಹುಟ್ಟಿ ಮುಂದೆ ಘಟವನ್ನು ಹುಟ್ಟಿಸುತ್ತದೆ. ಎರಡು ಕಪಾಲ ಅಂದ್ರೆ ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣ ಅಂದ್ರೆ ಅದು ಒಂದು ಕರಣನೇ. ಮತ್ತ ಒಂದು ಸಂಯೋಗ ಅಂತಂದ್ರೆ ವ್ಯಾಪಾರ ರೂಪ ಅಸಾಧಾರಣ ಕಾರಣ ಅಂದ್ರೆ ಇದು ಒಂದು ಕರಣನೇ. ಕಾರಣ ನಂಬರ್ 1, ಕಾರಣ ನಂಬರ್ 2. ಇಷ್ಟು ತಿಳಿತು. ಇವು ಎಲ್ಲದವಪ್ಪ? ಈ ರೀತಿಯಾಗಿ ಎರಡೆರಡು ಕರಣಗಳು ಈ ವ್ಯಾಪಾರ ಎಲ್ಲಿ ಬರ್ತದಂದ್ರೆ ಪ್ರತ್ಯಕ್ಷ ಪ್ರಮಾಣ ಮತ್ತ ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಈ ಮೂರರಲ್ಲಿ ಇವು ಬರ್ತಾವ. ಇನ್ನು ಮುಂದಿನ ಮೂರರಲ್ಲಿ ವ್ಯಾಪಾರ ಇಲ್ಲ, ನಿರ್ವ್ಯಾಪಾರದಲ್ಲಿ. ಎಲ್ಲಪ್ಪ ಅಂದ್ರೆ ಅನುಮಾನ ಪ್ರಮಾಣ ಅಲ್ಲ, ಯಾವುದು ಉಪಮಾನ ಪ್ರಮಾಣ ಮತ್ತು ಅರ್ಥಾಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣದೊಳಗೆ ನಿರ್ವ್ಯಾಪಾರ ಆದ. ಇದು ಕ್ಯಾಚ್ ಮಾಡಿದ್ರ ಹೇಳಿದ್ದು ಸರಿಯಾಗಿ ತಿಳಿತ? ಮತ್ತೊಂದ್ಸರಿ ಹೇಳ್ಬೇಕ? ಕ್ಯಾಚ್ ಆಗ ಆಗ್ಲೇಬೇಕದು. ಕ್ಯಾಚ್ ಆದ್ರೆ ಮುಂದೆ ಹೋಗ್ತದೆ ಗಾಡಿ. ಕರಣ ಎಂದರೇನು? ಕರಣ ಎಂದರೇನು? ಕರಣ ಅಂತ ಯಾವುದಕ್ಕೆ ಅನ್ನಬೇಕು? ಅಸಾಧಾರಣ ಕಾರಣಕ್ಕೆ ಕರಣ ಎನ್ನಬೇಕು. ಕಾರಣಗಳಲ್ಲಿ ಎರಡು ಪ್ರಕಾರ, ಒಂದು ಸಾಧಾರಣ ಕಾರಣ, ಇನ್ನ ಒಂದು ಅಸಾಧಾರಣ ಕಾರಣ. ಸಾಧಾರಣ ಕಾರಣವು ಕರಣವಾಗುವುದಿಲ್ಲ. ಸಾಧಾರಣ ಕಾರಣ ಕರಣ ಆಗುವುದಿಲ್ಲ. ಅಸಾಧಾರಣ ಕಾರಣವೇ ಕರಣವಾಗುತ್ತದೆ. ಒಂದು ವೇಳೆ ಎರಡು ಅಸಾಧಾರಣ ಕಾರಣಗಳು ಬಂದರೆ, ಎರಡು ಅಸಾಧಾರಣ ಕಾರಣಗಳಂದ್ರೆ ಎರಡು ಕರಣಗಳು ಬಂದರೆ ವ್ಯಾಪಾರ ರೂಪ, ವ್ಯಾಪಾರ ಉಳ್ಳ ಎಂದು ಎರಡು ಹೆಸರುಗಳನ್ನು ಬಳಸುತ್ತೇವೆ. ಒಪ್ಪುತ್ತೀರಾ ಇದು? ಒಪ್ಪುತ್ತೀರ. ಈಗ ಅಸಾಧಾರಣ ಕಾರಣ ಎಂದರೇನು ಅಂದ್ರೆ ಯಾವುದು ಅಸಾಧಾರಣ ಕಾರಣ ಅಂತಂದ್ರೆ ಯಾವುದು ಸರ್ವ ಕಾರ್ಯಗಳಿಗೆ ಕಾರಣವಾಗದೆ, ಯಾವುದು ಸರ್ವ ಕಾರ್ಯಗಳಿಗೆ ಕಾರಣವಾಗದೆ, ಯಾವುದೋ ಒಂದೇ ಕಾರ್ಯಕ್ಕೆ ಕಾರಣವಾಗಿರುತ್ತದೆಯೋ, ಒಂದೇ ಕಾರ್ಯಕ್ಕೆ ಯಾವುದು ಕಾರಣವಾಗಿರುತ್ತದೆಯೋ ಅದಕ್ಕೆ ಅಸಾಧಾರಣ ಕಾರಣವೆಂದು ಹೇಳಲ್ಪಡುತ್ತದೆ. ನೇತ್ರವು ಕೇವಲ ರೂಪ ವಿಷಯಕ್ಕೆ ಏನಾಗಿದೆ? ಕಾರಣವಾಗಿದೆ. ನೇತ್ರ ಬೇರೆ ವಿಷಯ ಗ್ರಹಣ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಸ್ಪರ್ಶ, ರಸ, ಗಂಧ, ಶಬ್ದ ಗ್ರಹಣ ಮಾಡ್ಲಿಕ್ಕೆ ಬರಂಗಿಲ್ಲ. ಅದು ಕೇವಲ ಒಂದೇ ಒಂದು ಕಾರ್ಯಕ್ಕದು ಸೀಮಿತ ಆಗ್ಯದ. ಯಾವುದು ಅಂದ್ರೆ ಕಣ್ಣು. ಅಲ್ಲಿ ಶಬ್ದ ಹಾಕೋಬೇಕು. ಯಾವುದು ಸರ್ವ ಕಾರ್ಯಗಳಿಗೆ ಕಾರಣವಾಗದೆ ಯಾವುದೋ ಒಂದು ಕಾರ್ಯಕ್ಕೆ ಕಾರಣವಾಗಿರುತ್ತದೆಯೋ ಅದಕ್ಕೆ ಅಸಾಧಾರಣ ಕಾರಣವೆಂದು ಹೇಳಲ್ಪಡುತ್ತದೆ ಅಂತೇಳಿ ಇದು ವಾಕ್ಯ ಬರ್ಕೊಂಡ ಮೇಲೆ ಏನ್ ಮಾಡಬೇಕು? ಕಣ್ಣು ಇದೇನದ? ಸರ್ವ ಕಾರ್ಯಗಳಿಗೆ ಕಾರಣವಾಗದೆ ಏನ್ ಮಾಡ್ಲಕ್ಕತ್ತದ? ಯಾವುದೋ ಒಂದು ಕಾರ್ಯಕ್ಕೆ ಅಂತಂದ್ರೆ ಏನ್ ಬರೀಬೇಕಲ್ಲಿ? ರೂಪ ವಿಷಯಕ್ಕೆ ಮಾತ್ರ ಕಾರಣವಾಗಿರುತ್ತದೆ. ಕಾರಣ ಅದಕ್ಕೆ ನಾವು ಅಸಾಧಾರಣ ಕಾರಣವೆಂದು ಹೇಳುತ್ತೇವೆ. ಇದೇ ರೀತಿ ಮುಂದಿನ 4 ಸೆಂಟೆನ್ಸ್ಗಳು ನೀವೇ ತಯಾರು ಮಾಡ್ಕೋಬೇಕು. ಕಣ್ಣು ಇತರ
ಯಾವ ವಿಷಯ ಗ್ರಹಣಕ್ಕೂ ಕಾರಣವಾಗದೆ ಕೇವಲ ರೂಪದ ಗ್ರಹಣಕ್ಕೆ ಕಾರಣವಾಗಿರುವುದರಿಂದ ಅದಕ್ಕೆ ನಾವೇನಂದಕತ್ತೀವಿ? ಅಸಾಧಾರಣ ಕಾರಣವೆಂದು ಕರೆಯುತ್ತೇವೆ. ಅಸಾಧಾರಣ ಕಾರಣ ಅಂತ ಎಲ್ಲೆಲ್ಲಿ ಕರಿತೀವಿ ಅದಕ್ಕೆ ಅಲ್ಲೆಲ್ಲಿ ಅದೇನದ ಕರಣ ಅಂತೀವಿ ನಾವು. ಅದಕ್ಕೆ ನೇತ್ರ, ಶ್ರೋತ್ರ ಎಲ್ಲ ಒಂದೊಂದು ಇಂದ್ರಿಯ ಒಂದೊಂದೇ ವಿಷಯಕ್ಕೆ ಕಾರಣ ಆಗ್ಯಾವ. ಈಗ ಶರೀರದ ಒಳಗಿನ ವಿಷಯಗಳಾಯ್ತು, ಶರೀರದ ಹೊರಗೆ ಬರ್ಬೇಕಲ್ಲಿ. ಶರೀರದಿಂದ ಹೊರಗಿನ ಕಾರ್ಯ ನಡೆದವ ಇಲ್ಲ, ಬರೀ ಒಳಗಿಂದ ಆಯ್ತಿದು. ಜಗತ್ತಿನ ಕೆಲಸ ನಡೆದವಲ್ರಿ, ನಡೆದಾವ. ಅದಕ್ಕೆ ಹೊರಗೆ ಕರ್ಕೊಂಡ್ಬರ್ತಾರೆ. ಮತ್ತೆ ಬರೀ ಒಳಗೆ ನೋಡ್ಕೊತ ಕೂತಾರೆ, ಹೊರಗೆ ಜಗತ್ ನೋಡ್ರಿ ಒಂದ್ ಸ್ವಲ್ಪ. ಕುಲಾಲನ ದಂಡ, ಅವ ತಿಗಿರಿ ತಿರುಗಿಸ್ತಾನಲ್ಲ, ಕುಲಾಲ ಅಂದ್ರೆ ಕುಂಬಾರ. ಅವೊಂದು ಚಕ್ರ ತಿರುಗಿಸ್ಲಕ್ಕ ಒಂದು ಉದ್ದ ಬಡಿಗೆ ಇರ್ತದ. ಆ ಶ್ರೀಶೈಲದವ್ರು ತಗೊಂಡು ಓಡಾಡ್ತಾರಲ್ಲ ಅಂತ ಬಡಿಗೆ ಇರ್ತದ ಅವನ ಬಲ್ಲಿ ಒಂದು. ಕುಲಾಲನ ದಂಡ, ಶ್ರೀಶೈಲಕ್ಕೆ ಹೋಗಿ ಬರೋರ್ ಕೈಯಾಗಿರ್ತದಲ್ರಿ ಬಡಿಗೆ. ಬಡಿಗೆ ತಗೊಂಡು ಓಡಾಡ್ತಾರಲ್ಲ, ಬೆಟ್ಟ ಏರ ಕೈಯಾಗ ಹಿಡ್ಕೊಂಡಿರ್ತಾರೆ, ಎಲ್ಲರ ಕೈಯಾಗ ಬಡಿಗೆ ಇರ್ತಾವ. ಅದಕ್ಕೆ ಕುಲಾಲನ ದಂಡ ಅಂದ್ರೆ ಅವ ಗಡಿಗೆ ಅದು ತಿಗಿರಿ ತಿರುಗಿಸೋದಕ್ಕ ಆ ಕಟ್ಟಿಗೆ ಯೂಸ್ ಮಾಡ್ತಾನ. ಅವತ್ತಿ ತಿರುಗಿಸ್ತಾನ, ಜೋರ್ ತಿರುಗಿಸ್ತಾನ. ಅವ್ ತಿರುಗಿಸಿದ್ಮೇಲೆ ಅದು ಭಯಂಕರ ತಿರುಗ್ತದ, ಅದು ಭಯಂಕರ ಸ್ಪೀಡ್ ತಿರುಗ್ತದ. ಅವ್ನು ತಿರುಗಿಸೋದು ನಿಂದಿರಿಸಿದ ಮೇಲೂ ಬಹಳ ತಿರುಗ್ತದ ಅವನು. ಅದಕ್ಕೆ ಕುಲಾಲನ ದಂಡ. ಈ ಕುಲಾಲನ ದಂಡ ಇದು ಎದಕ್ಕೆ ಯೂಸ್ ಮಾಡ್ಲಕತ್ತ ನಾವ? ಘಟವನ್ನ ತಯಾರು ಮಾಡೋದಕ್ಕೆ ಉಪಯೋಗ ಮಾಡ್ಲಕತ್ತ ನಾವು, ಹೌದಲ್ರಿ? ಆ ಬಡಿಗೆ ಎದಕ್ಕೆ ಉಪಯೋಗ ಮಾಡ್ಲಕತ್ತ ನಾವು? ಘಟ ತಯಾರು ಮಾಡ್ಲಕ್ಕ, ಹೌದಾ ಇಲ್ಲ? ಮತ್ತ ಇವ ಮಣ್ಣಿನ ಕೊಡ ತಯಾರು ಮಾಡುವಂತ ಕುಲಾಲ ಯಾವ ದಂಡವನ್ನು ಬಳಸುತ್ತಿದ್ದಾನೆಯೋ ಅದೇ ದಂಡವನ್ನ ಲೋಹದ ಕೊಡ ತಯಾರು ಮಾಡೋರು ಬಳಸ್ಲಕತ್ತಾರೇನು? ಅಲ್ಲಿ ಪದ್ಧತಿ ಬೇರೆನೇ ಅದ. ಪ್ಲಾಸ್ಟಿಕ್ ಕೂಡ ತಯಾರು ಮಾಡೋರು ಬಳಸ್ಲಕತ್ತಾರೇನು? ಅಲ್ಲೇನ್ ತಿಗಿರಿಗಳದಾವ ಏನದಾವ? ಅವು ತಯಾರು ಮಾಡೋ ಪದ್ಧತಿಗಳು ಬೇರೆ ಅದಾವ. ಹಿಂಗಾಗಿ ಈ ಕುಲಾಲನ ದಂಡ ಎಲ್ಲ ಮೂವರು ಕಡೆ ಪ್ಲಾಸ್ಟಿಕ್ಕು, ಮಣ್ಣ, ಲೋಹ ಎಲ್ಲರೂ ಬಳಸ್ತಿದ್ರಂದ್ರೆ ಅದು ಎಂತ ಕಾರಣ ಆಗಿರ್ತಿತ್ತು? ಸಾಧಾರಣ ಕಾರಣ ಆಗಿರ್ತಿತ್ತು. ಈಗ ಸಾಧಾರಣ ಕಾರಣ ಇಲ್ಲದು, ಕೇವಲ ಯಾರು ಬಳಸ್ಲಕತ್ತಾರ? ಕುಲಾಲ ಮಾತ್ರ ಬಳಸುತ್ತಿರುವ ಕಾರಣ ಅದು ಎಂತದದು? ಅಸಾಧಾರಣ ಕಾರಣ ಆಗ್ಯದ. ಅದಕ್ಕೇನಂತೀವ? ಅಸಾಧಾರಣ ಕಾರಣಕ್ಕ ಅಸಾಧಾರಣ ಕಾರಣಕ್ಕೆ ಏನಂತೀರಿ? ಕರಣ ಅಂತೀರಿ. ಕರಣ ಆಗ್ಯದವ. ಅಸಾಧಾರಣ ಕಾರಣಕ್ಕೆ ಕರಣ ಆಗ್ಯದವ. ಕರ್ಣ ಅನ್ನೋ ಶಬ್ದ ಎಷ್ಟು ತಲೆ ಚಿಟ್ ಹಿಡಿಸ್ಯಾರ ನೋಡ್ರಿ ಇಲ್ಲಿಗೆ. ಸ್ವಲ್ಪ ಮಾತಾಡೋದ್ರಾಗ ಹೋಗಿ ಕಾಯ್ತು ಅಂತಂದ್ರೆ ಶಾಸ್ತ್ರ ಬಿದ್ದೋಗ್ಬಿಡ್ತು. ಕರಣ ಕಾರಣ, ಕರಣ ಕಾರಣ. ಕಾರಣದಲ್ಲಿ ಎರಡು ಪ್ರಕಾರ, ಒಂದು ಸಾಧಾರಣ ಕಾರಣ, ಇನ್ನ ಒಂದು ಅಸಾಧಾರಣ ಕಾರಣ. ಸಾಧಾರಣ ಕಾರಣ ಏನ್ ಮಾಡ್ತದ? ಎಲ್ಲಾ ಕೆಲ್ಸಕ್ಕೆ ಬರ್ತಿರ್ತದ. ಅಸಾಧಾರಣ ಕಾರಣ ಯಾವುದೋ ಒಂದು ಕೆಲ್ಸಕ್ಕೆ ಬರ್ತಿರ್ತದ. ಯಾವುದೋ ಒಂದು ಕೆಲ್ಸಕ್ಕೆ ಬರಂತ ಅಸಾಧಾರಣ ಕಾರಣಕ್ಕೆ ಕರಣ ಅಂತೀವಿ. ಹಿಂಗಿದು ಹರ್ಕೊಂಡು ಬರ್ಬೇಕು ನಾಲ್ಗೆ ಒಳಗಿಂದ ಝರಿ. ಇದೇನಾಯ್ತು? ಕರಣ ಆಯ್ತು. ಈಗ ನಾವು ಕುಲಾಲನ ದಂಡಕ್ಕ ಕರಣ ಅಂತೀವಿ. ಆದ್ದರಿಂದ ದಂಡವು ಅಸಾಧಾರಣ ಕಾರಣವೆಂದು ಹೇಳಲ್ಪಡುತ್ತದೆ. ಅದಕ್ಕೇನಂತೀವಿ? ಮತ್ತು ಇದಕ್ಕೆ ಎಂತ ಕರಣ? ಘಟದ ಕರಣ. ಘಟ ಮಣ್ಣಿನ ಕೊಡ ಏನ್ ತಯಾರು ಮಾಡ್ತಾರಲ್ಲ, ಆ ಮಣ್ಣಿನ ಕೊಡಕ್ಕ ಇದು ಕರಣ. ಬಡಿಗೆ ಇರ್ಲಿಲ್ಲ ಅಂತಂದ್ರೆ ತಿಗಿರಿ ತಿರುಗಿಸ್ಲಕ್ಕ ಬರಂಗಿಲ್ಲ. ತಿಗಿರಿ ತಿರುಗಿಸ್ಲಿಲ್ಲ ಅಂತಂದ್ರೆ ಗಡಿಗೆ ಆಗಂಗಿಲ್ಲ. ಅದಕ್ಕೇನಂತಾರ? ಅಸಾಧಾರಣ ಕರಣ. ಎದರ ಕರಣ? ಘಟದ ಕರಣ, ಮಣ್ಣಿನ ಕೊಡದ ಕರಣ. ಮತ್ತ ಮುಂದೆ ಕೂತವರು ನೀವೆಲ್ಲ
ಮುಮುಕ್ಷುಗಳದರಿ, ಗುರುಗಳು ಏನ್ ಹೇಳಕತ್ತಾರ ಅನ್ನೋದು ಶ್ರದ್ಧೆಲಿಂತ ನೀವು ಕೇಳಕತ್ತೀರಿ. ಇಲ್ಲಿ ಒಬ್ರು ಯಾರಾದರೂ ಶ್ರದ್ಧೆ ಇರ್ಲಾರ್ದವ್ರು ಇಲ್ಲಿ ಇದ್ರು ಅಂತಂದ್ರ ಅಲ್ಲಿ ಏನ್ ಬರ್ತದಪ್ಪ? ಅದೇನ್ ಬಡಿಗೆ ಅದಪ್ಪ? ಅದೇನ್ ಬಡಿಗೆ? ತಿರುಗಿಸ್ಲಕ್ ಅಷ್ಟೇ ಬರ್ತದೇನು? ನಾಯಿ ಹೊಡಿಲಕ್ ಬರ್ತದ ಇಲ್ಲ? ಅದೇ ಬಡಿಗೆ ತಗೊಂಡ್ರೆ ಮತ್ತೆ ನಾಯಿ ಹೊಡಿಲಕ್ಕೂ ಬರ್ತದಪ್ಪ. ಬರೀ ತಿರುಗಿಸ್ಲಕ್ ಒಂದೇ ಬರ್ತದ ಅಂತೇಳಿ ಬರೀನು ವಾಶ್ ಮಾಡ್ಲಕತ್ತಾರಲ್ಲ ಇವರು. ಆ ಬಡಿಗೆ ತಗೊಂಡು ಏನ್ ಬೇಕಾದ್ದು ಮಾಡ್ಲಕ್ ಬರ್ತದ. ನಮ್ಗಿಂತ ಎತ್ತರ ಇರೋಂತ ಜಾಗದಾಗಿರೋ ವಸ್ತುಗಳನ್ನ ಜಕ್ಕೊಳಕ್ನು ಬರ್ತದ. ಅದರಿಂದ ಆಳವಾಗಿದ್ದಲ್ಲಿ ತಗ್ಗಿನಾಗ ಏನಾರ ಬಿದ್ದಿತ್ತಂದ್ರೆ ತೆಕ್ಕೊಳಕ್ಕೂ ಬರ್ತದ. ಇದು ಏನದ ಅಂತಂದ್ರೆ ಆ ಪಾಠದಲ್ಲಿ ಶ್ರದ್ಧೆ ಇಲ್ಲದವರ ವಿಪರೀತ ಭಾವನೆಗಳು ಉಂಟಾತಿರ್ತಾವ, ಏನೇನೋ ತಲೆಗೆ ಬರ್ತಿರ್ತಾವ. ಹಂಗ ಬಂದಾಗ ಅವು ಏನಪ್ಪ ಅಂತವ್ರಿಗೊಂದು ಏನ್ ಮಾಡ್ತಾರ, ಇಂಥದ್ದು ನಿಮ್ಗೆ ಯಾಕೆ ಎಲ್ಲಾ ರೀತಿ ಕಲಿಸ್ತಾರ ಅಂತಂದ್ರೆ ಇಂಥವ್ರನ್ನು ಇರ್ತಾರೆ. ನೀವು ಪಾಠ ಹೇಳೋ ಟೈಮ್ನೊಳಗೆ ಆ ಚಕ್ರ ತಿರುಗಿಸ್ಲಕ್ ಒಂದೇ ಬರ್ತದೆ ಅಂದ್ರೆ ಬಡಿಗೆ ಮತ್ತೆ ಬೇರೆ ಕೆಲ್ಸಕ್ಕೆ ಬರಂಗಿಲ್ಲ ಏನಂದ್ ಕೂಡ್ಲೇನೆ ನೀವು ಗಾಬರಿಯಾಗಿ ಏನಪ್ಪ ಹಿಂಗನು ಅದ ಮತ್ತೆ ಇದು ಹೆಂಗ್ ಮುಂದುವರ್ಸ್ಬೇಕು, ನಮ್ ಗುರುಗಳು ಇದು ಹೇಳಿಲ್ಲ ಅನ್ನಂಗ ಗಾಬರಿ ಆಗಬಾರ್ದು ಅನ್ನೋದಕ್ಕೆ ಈ ರೀತಿ ಇದ್ದಾಗೂ ನೀವು ಹೆಂಗ್ ಹ್ಯಾಂಡಲ್ ಮಾಡಬೇಕು ಸಿಚುವೇಶನ್ ಅನ್ನೋದು ಕಲಿಸ್ತಾರ. ಅದಕ್ಕೆ ನಾಯಿಗೆ ಹೊಡೆಯಲು ಬರುತ್ತದಲ್ಲ ರೀ ಅಂತ ಯಾರಾದರೂ ಪ್ರಶ್ನೆ ಮಾಡಿ ತಲೆ ಓಡಿಸಿದ್ರು. ಬುದ್ಧಿವಂತರಂತ ಇರ್ತಾರ, ಅತಿ ಬುದ್ಧಿವಂತರಂತ ಇರ್ತಾರ. ಅವ್ರ ತಲೆ ಎಷ್ಟು ಬೇಕಷ್ಟು ಎಕಡೆ ಬೇಕಡೆ ಓಡಾಡ್ತದ. ಅತಿ ಬುದ್ಧಿವಂತರದ್ದು ಹೆಂಗಿರ್ತದಂದ್ರ ಎಲ್ಲಿ ಓಡ್ಬೇಕು ಅಲ್ಲಿ ಓಡಂಗಿಲ್ಲ, ಅದು ಬುದ್ಧಿ ಬೇರೆ ಬೇರೆ ಕಡೆನೇ ಓಡಿರ್ತಿರ್ತದೆ. ಹೀಗಾಗಿ ಗುರುಗಳು ಏನು ಹೇಳುತ್ತಿದ್ದಾರೆ ಎಂಬುದರ ಕಡೆ ಲಕ್ಷ್ಯವಿರಬೇಕೇ ಹೊರತು ಎತ್ತ ಕಡೆಗಾದರೂ ಆ ಲಕ್ಷ್ಯ ಹರಿಸಬಾರದು. ಏನ್ ಹೇಳಕತ್ತಾರ? ಕಾರಣಗಳನ್ನ ಕುರಿತು ಹೇಳಕತ್ತಾರ. ಅದಕ್ಕೆ ಸಂಬಂಧಪಟ್ಟಷ್ಟೇ ನಮ್ಮ ಲಕ್ಷ್ಯ ಇರಬೇಕೆ ಹೊರತು ಬೇರೆ ಬೇರೆ ಕಡೆ ಲಕ್ಷ್ಯ ಹರಿಸಬಾರದು. ಅದಕ್ಕ ನಿಯಮ ಏನದ ಅಂದ್ರ ವಕ್ತೃವಿನ ತಾತ್ಪರ್ಯ. ವಕ್ತೃ ಅಂದ್ರೆ ಹೇಳುವವರು ಏನು ಹೇಳಬೇಕಂತ ಪ್ರಯತ್ನ ಮಾಡುತ್ತಿದ್ದಾರೆ. ಅದಕ್ಕೇನಂತಾರೆ? ವಕ್ತೃವಿನ ತಾತ್ಪರ್ಯ. ವಕ್ತೃ ಅಂತಿರಲ್ಲ, ವಕ್ತೃ ಅಂದ್ರೆ ಹೇಳುವ. ಗುರುಗಳ ಉಪದೇಶದ ತಾತ್ಪರ್ಯ ಏನದ ಅಂತೇಳಿ ಆ ತಾತ್ಪರ್ಯದ ಕಡೆ ನಮ್ಮ ಲಕ್ಷ್ಯ ಇರಬೇಕೆ ಹೊರತು ನಮ್ಮ ಲಕ್ಷ್ಯ ಎಲ್ಲಿ ಬೇಕಲ್ಲಿ ಹರಿಸಬಾರದು. ವಕ್ತೃ ಆದವನು ಏನು ಹೇಳಬೇಕಂತ ಇಚ್ಛೆ ಮಾಡಿದ್ದಾನೆ ಅದನ್ನ ನಾವು ತಿಳ್ಕೊಳ್ಳಕ್ ಪ್ರಯತ್ನ ಮಾಡಬೇಕು. ದೃಷ್ಟಾಂತದಲ್ಲಿ ಒಂದು ಅಂಶವನ್ನ ಗ್ರಹಣ ಮಾಡಬೇಕೆಂದು ನಿಯಮವಿದೆ. ಆ ದೃಷ್ಟಾಂತದೊಳಗ ನಾನಾ ರೀತಿ ಉಪಯೋಗ ಆಗ್ತಿರಬಹುದು, ಆದ್ರೆ ನಮಗ ಯಾವ ಅಂಶ ಬೇಕು ಅದನ್ನು ಮಾತ್ರ ಗ್ರಹಣ ಮಾಡಬೇಕು ಅಂತೇಳಿ ಒಂದು ನಿಯಮ. ಹುಡುಗ ಕುದುರೆ ಹಾಗೆ ಇದ್ದಾನೆ. ಹುಡುಗ ಹೆಂಗದನ? ಕುದುರೆ ಹೇಗೇನ್ರಿ ಹುಡುಗ ಅಂತೇಳಿ ಅಂದ್ರಪ್ಪ. ಅಂದ ಕೂಡ್ಲೇನೆ ಕುದುರೆ ಹಂಗ ಚುರುಕದನ, ಬಹಳ ಆಕ್ಟಿವ್ ಆಗಿ ಓಡಾಡ್ತಾನ, ಮಬ್ಬ ಇಲ್ಲ, ಹೇಳಿದ್ರ ತಿಳ್ಕೊಳಾರ್ದಂಗ ಕತ್ತಿ ಇದ್ದಂಗಿಲ್ಲ, ಕುದುರೆ ಇದ್ದಂಗ ಅದನ. ಹುಡುಗ ಬಹಳ ಚುರುಕದನ ಅಂತ ಅದ್ರ ಅರ್ಥ ಹೌದಲ್ರಿ? ಹುಡುಗ ಕುದುರೆ ಇದ್ದಂಗ ಅದನ್ರಿ. ಹೇಳಿದ್ದೆಲ್ಲ ಚಂದ ಅರ್ಥ ಮಾಡ್ಕೊತಾನ, ಆಕ್ಟಿವ್ ಆಗಿ ಎಲ್ಲಾ ಕೆಲಸ ಮಾಡ್ತಾನ, ಜಾಸ್ತಿ ಹೇಳಿಸ್ಕೊಳಂಗಿಲ್ಲ. ಕತ್ತೆ ಆದ್ರೆ ಜಗ್ಗಿ ಹೇಳಿಸ್ಕೊತದ, ಜಗ್ಗಿ ಬಡಿಸ್ಕೊತದ, ಹೈರಾಣ ಕೆಲಸ ಮಾಡ್ತದ. ಕುದುರೆ ಹಂಗಿಲ್ಲ, ಸ್ವಲ್ಪ ಸನ್ನೆ ಮಾಡಿದ್ರೆ ಕೆಲಸ ಮಾಡ್ತದ. ಈ ರೀತಿ ಹೇಳುವಾಗ ಕುದುರೆ ಇದ್ದಂಗ ಅದನ್ರಿ ಅಂದ ಕೂಡ್ಲೇನೆ ಮುಂದೆ ಕೂತಾವ ಶ್ರದ್ಧೆ ಇಲ್ಲದಂತ ಒಬ್ಬ. ಅವನೇನ್ ಕೇಳ್ದ? ಕುದುರೆ ಇದ್ದಂಗ ಅದನಂತಿರಲ್ರಿ, ಬಾಲ ಎಲ್ಲದ ಅವನಿಗೆ ಅಂತ ಕೇಳ್ತಾನ. ಅರ್ಥ ಮಾಡ್ಕೋಬೇಕಾಗಿದ್ದು ಏನಲ್ಲಿ? ಬಾಲ ತಗೊಂಡು ಹೇಳಕತ್ತಾರೋ ಏನ್ ಅವನ ಚಾಕಚಕ್ಯತೆಯ ಬಗ್ಗೆ ಹೇಳಕತ್ತಾರ? ಆ ಹುಡುಗನ ಚಾಕಚಕ್ಯತೆ, ಅವ ಎಷ್ಟು ಆಕ್ಟಿವ್ ಅದನ್ನ ಅನ್ನೋದ್ರ ಬಗ್ಗೆ ಹೇಳಕತ್ತಾರ. ಬಾಲದ ಸುದ್ದಿ ಹೇಳಕತ್ತಿಲ್ಲ ಗುರುಗಳು. ಅದಕ್ಕ ಅಲ್ಲಿ ವಕ್ತೃವಿನ
ತಾತ್ಪರ್ಯ ಏನ್ ಹೇಳ್ತಾರ ಅದನ್ನು ಗ್ರಹಣ ಮಾಡಬೇಕು. ಅದಕ್ಕೇನಂತಾರ ಅನುವಿನಿಂದ ಗ್ರಹಣ ಮಾಡುವುದು ಅಂತಾರ. ಅನುವಿನಿಂದ ಗ್ರಹಿಸ್ಬೇಕಂತ. ಅನುವನ್ನು ಬಿಟ್ಟು ಎಕಡೆ ಕಡೆ ಇದ್ರೆ ನಾವು ಒಂದ್ ಹೇಳ್ತೀವಿ, ನೀವೊಂದು ವಿಚಾರ ಮಾಡ್ತೀರಿ, ನೀವೊಂದ್ ಕೇಳ್ತೀರಿ, ನಾವೊಂದು ವಿಚಾರ ಮಾಡ್ತೀವಿ ಅಂತಂದ್ರೆ ಅನು ಅಂತಾರೆ. ಅದಕ್ಕೆ ಏನ್ ಹೇಳ್ಬೇಕಂತಾರ ಮೂಲ ಗುರುಗಳು ನಿಶ್ಚಲದಾಸರ ಜ್ಞಾನ ಯಾವುದನ್ನ ಕುರಿತು ಹೇಳ್ಬೇಕನ್ಲಕತ್ತಾರ ಅದನ್ನ ನಾವು ವಿಚಾರ ಮಾಡಬೇಕು. ಅದನ್ನು ಬಿಟ್ಟು ನಮಗ ಬೇರೆ ಬೇರೆ ಕಡೆ ಹರಿಲಕತ್ತದ ಅಂತಂದ್ರ ಅದರ ಲಕ್ಷ್ಯ ಏನದಂದ್ರ ಅನಧಿಕಾರದ ಲಕ್ಷಣ. ಅಧಿಕಾರದ ಲಕ್ಷಣ ಅಲ್ಲ, ಅನಧಿಕಾರದ ಲಕ್ಷಣ. ಮತ್ತೇನಾಗ್ತದ, ಆ ಸಂಶಯಗಳು ಬರೋದು ತಪ್ಪಲ್ಲ. ಸಂಶಯ ಬಂದಾಗ ಕೇಳೋದು ತಪ್ಪಲ್ಲ. ಅದು ಕೇಳೋದಕ್ಕೊಂದು ಪದ್ಧತಿ ಏನಂದ್ರೆ ಪಾಠ ಮುಗಿದ ಮೇಲೆ ಸಂಶಯಗಳು ಏನಾರ ಇದ್ರೆ ಕೇಳ್ರಿ ಅಂದಾಗ ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಪಾಠ ನಡೆದಾಗ ಮಧ್ಯದಲ್ಲಿಯೇ ದಂಡ ಕೇವಲ ಕುಲಾಲನ ಚಕ್ರ ತಿರುಗಿಸಲು ಮಾತ್ರ ಬರುತ್ತದೆ. ಆದ್ದರಿಂದ ಇದು ಅಸಾಧಾರಣ ಕಾರಣ ಅಂತಿಂಗ ಅಂದ ಕೂಡ್ಲೇನೆ ಯಾಕ್ರಿ ನಾಯಿ ಹೊಡ್ಲಿಕ್ಕೆ ಬರ್ತದಿಲ್ಲ ಅಂತೇಳಿ ಅವಾಗೆ ಕೇಳಬಾರ್ದು. ಅನುವಿನಿಂದ ಅಲ್ಲಿ ಏನ್ ಹೇಳಕತ್ತಾರ ಮೊದಲದನ್ನು ಗ್ರಹಿಸಿ ಆಮೇಲೆ ನಮ್ಮ ಸಂಶಯ ಯಾಕ್ರಿ ಬಡಿಗೆ ಬೇರೆ ಕೆಲ್ಸಕ್ಕೂ ಬರ್ತದಲ್ರಿ, ಅದಕ್ಕೆ ಅಸಾಧಾರಣ ಹ್ಯಾಂಗ ನಾವು ಸಾಧಾರಣ ಅಂತ ಅನ್ಲಕ್ ಯಾಕೆ ಬರಂಗಿಲ್ಲ ಅಂತೇಳಿ ಹಾಂಗ್ ಕೇಳ. ಅದಕ್ಕೆ ಅವ್ರು ಏನಿರ್ತಾರೆ ಇಲ್ಲಿ ಒಂದು ಫಿಟ್ಟಿಂಗು ವಕ್ತೃವಿನ ತಾತ್ಪರ್ಯ. ಗುರು ಏನ್ ಹೇಳ್ಬೇಕಂತನ ಆ ತಾತ್ಪರ್ಯವನ್ನ ಮೊದಲ ನೀನು ತಲೆ ಒಳಗೆ ಇಟ್ಕೊಂಡೆ ಅಂತಂದ್ರೆ ನಿನ್ನ ವಿಚಾರ ಬೇರೆ ಕಡೆ ಹರಿಯಂಗಿಲ್ಲ. ತಿಳಿತ್ರ ಇದು ಕೇಳುವ ಕೌಶಲ್ಯ ಹೇಳಕತ್ತಾರ, ಕೇಳುವವರ ಕೌಶಲ್ಯ. ಯಾಕಂದ್ರೆ ಕಾರಣ ಕರಣಗಳು ಇವು ಗದ್ದಲ ಹಿಡಿಸಿ ನಿಮಗ ಒಂದು ಮೂಡ್ನಾಗ ಟೆಂಪೋದಾಗ ತಗೊಂಡು ಹೋಗ್ಬೇಕಂತ ಪ್ರಯತ್ನ ಮಾಡುವಾಗ ಆ ಟೆಂಪೋ ಹೋಗಿ ಮತ್ತೆ ಬೇರೆ ಲಾರಿ ಆದಂಗ ಆಗಬಾರ್ದು. ಅದಕ್ಕೆ ಈ ರೀತಿ ಒಂದು ಯಾವುದೋ ಒಂದು ವಿಷಯ ಬರಿಬೇಕಾದ್ರೆ ವಿಷಯದ ಮೇಲೆ ಹಿಡಿತಾ ಇರಬೇಕು. ಯಾವುದೋ ಒಂದು ವಿಷಯ ಹೇಳಬೇಕಾದ್ರೆ ವಿಷಯದ ಮೇಲೆ ಹಿಡಿತಾ ಇರಬೇಕು. ಯಾವುದೋ ಒಂದು ವಿಷಯ ಕೇಳಬೇಕಾದ್ರೆ ವಿಷಯದ ಮೇಲೆ ನಮ್ಮದು ಹಿಡಿತಾ ಇರಬೇಕು. ಹಿಡಿತಾ ಇಟ್ಕೊಂಡು ಒಂದು ಗ್ರಿಪ್ನಾಗ ಕೇಳೋದು ಹೇಳೋದು ಮಾಡಬೇಕೇ ಹೊರತು ಎಕಡೆ ವಿಚಾರ ಹೋಗಬಾರ್ದು. ಅದಕ್ಕೆ ಹುಡುಗ ಕುದುರೆ ಹಾಗೆ ಇದ್ದಾನೆ ಅಂತ ಹೇಳಿದರೆ ಕುದುರೆಯ ಬಾಲ ಎಲ್ಲಿದೆ ಅಂತ ಕೂತರ್ಕ ಮಾಡಬಾರದು. ಅದಕ್ಕೇನಂತಾರ ಕೂತರ್ಕ ಅಂತಾರ. ಅದಕ್ಕೆ ಕೂತರ್ಕ ಅಂದ್ರೆ ಕೆಟ್ಟ ಬುದ್ಧಿ ಓಡಿಸಬಾರದು. ಕುದುರೆ ಹಾಗೆ ಚುರುಕಾಗಿದ್ದಾನೆ, ಕತ್ತೆ ಹಾಗೆ ಮಂದವಾಗಿಲ್ಲ ಅಂತ ಅದರ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಅರ್ಥಾಪತ್ತಿ ಪ್ರಮಾಣ ಅಂತಾರೆ. ನೇತ್ರವೇ ಅಸಾಧಾರಣ ಕಾರಣ ರೂಪಕ್ಕೆ. ನೇತ್ರ ಏನದ ರೂಪಕ್ಕೆ ಅಸಾಧಾರಣ ಕಾರಣ. ಶ್ರೋತ್ರವೇ ಅಸಾಧಾರಣ ಕಾರಣ ಎದಕ್ಕ? ಶಬ್ದಕ್ಕ ಶ್ರೋತ್ರನೇ ಅಸಾಧಾರಣ ಕಾರಣ. ರೂಪಕ್ಕೆ ನೇತ್ರವೇ ಅಸಾಧಾರಣ ಕಾರಣ. ಸ್ಪರ್ಶಕ್ಕೆ ತ್ವಚವೇ ಅಸಾಧಾರಣ ಕಾರಣ. ಗಂಧಕ್ಕೆ ನಾಸಿಕವೇ, ಮತ್ತು ರುಚಿಗೆ ಜಿವ್ವೆಯೇ ಅಸಾಧಾರಣ ಕಾರಣ. ಇಷ್ಟು ತಿಳ್ಕೊಂಡು ಆದ್ದರಿಂದ ದಂಡವು ಅಸಾಧಾರಣ ಕಾರಣವೆಂದು ಹೇಳಲ್ಪಟ್ಟಿರುತ್ತದೆ ಮತ್ತು ಘಟದ ಕರಣವೆಂದು ಹೇಳಲ್ಪಡುತ್ತದೆ. ಕರಣ ಅಂದ್ರೆ ಏನು? ಅಸಾಧಾರಣ ಕಾರಣ ಅಂದ್ರೆ ಏನು ಅಂತೇಳಿ ಸ್ವಚ್ಛ ತಿಳಿದದ ಇಲ್ಲ. ಮಾಡ್ಕೋಬೇಕು. ಇದು ನೀವು ಸಂಜೆಗೆ ಕೂತಿ ಪಾಠ ಮನನ ಮಾಡ್ಕೋಬೇಕು, ಮಾಡಿ ಪರ್ಫೆಕ್ಟ್ ಆಗ್ಬೇಕು.
ಈಗೇನಾಯ್ತು, ಒಂದು ಸೈಡಿಂದ ಹೇಳಿವಿ ನಾವು. ಯಾವುದು? ಅಸಾಧಾರಣ ಕಾರಣದ ಬಗ್ಗೆನೇ ಹೇಳಿವಿ ನಾವು. ಅಸಾಧಾರಣ ಕಾರಣಗಳಿಂದ ಕಾರ್ಯ ಉತ್ಪತ್ತಿ ಆಗಬೇಕಂದ್ರೆ ಸಾಧಾರಣ ಕಾರಣಗಳ ಆಶೀರ್ವಾದ ಬೇಕೇ ಬೇಕು. ಸಾಧಾರಣ ಕಾರಣಗಳ ಆಶೀರ್ವಾದ ಇರಲಿಲ್ಲ, ಸಹಕಾರ ಇರಲಿಲ್ಲ, ಸಪೋರ್ಟ್ ಇರಲಿಲ್ಲ ಅಂತಂದ್ರೆ ಅಸಾಧಾರಣ ಕಾರಣಗಳು ಕೆಲಸ ಮಾಡಂಗೇ ಇಲ್ಲ. ನಾ ಮಾಡೀನಿ. ರೈತ ಬೆಳೆಯನ್ನು ಬೆಳೆಯುತ್ತಾನೆ. ಏನ್ ಬೆಳೆದ? ಒಂದು ಇಡೀ ಮಣ್ಣು ತಯಾರು ಮಾಡ್ಯಾನ, ಒಂದು ಬೀಜ ಬಿತ್ತಾನ, ಬೀಜ ತಯಾರು ಮಾಡ್ಯಾನ, ಬಿತ್ತ ಕೆಲಸ ಮಾಡ್ಯಾನ, ಬೀಜ ತಯಾರು ಮಾಡ್ಯಾನ, ಮಣ್ಣು ತಯಾರು ಮಾಡ್ಯಾನ, ಒಂದು ಬೊಗಸಿ ನೀರು ತಯಾರು ಮಾಡ್ಯಾನ, ಸೂರ್ಯನ್ ತಯಾರು ಮಾಡ್ಯಾನ, ಚಂದ್ರನ್ ತಯಾರು ಮಾಡ್ಯಾನ. ಏನ್ ತಯಾರು ಮಾಡ್ಯಾನ ರೈತ? ಬೆಳಿಲಿಲ್ಲ ಅಂತಂದ್ರೆ ಎಲ್ಲರೂ ಉಪವಾಸ ಸಾಯ್ತೀವಿ. ರೈತನ ಮಹತ್ವ ಹೇಳುವಾಗ ಅಲ್ಲಿ ಎದರ ಮಹತ್ವ? ಅಸಾಧಾರಣ ಕಾರಣದ ಮಹತ್ವ ಹೇಳ್ತಿರ್ಬಹುದು. ರೈತನ ಮಹತ್ವ ಅಸಾಧಾರಣ ಕಾರಣ. ನಾವು ಮೇಲೆ ಉಟ್ಕೊಳ್ಳೋ ಬಟ್ಟೆ ನೇಕಾರ ಕೆಲಸ ಮಾಡಲಿಲ್ಲ ಅಂದ್ರೆ ಬದಲೇ ಇರ್ತಿದ್ದೆವು. ಇದನ್ನು ಹೇಳಕ್ ಬರ್ತದ ಇಲ್ಲ? ಉಪ್ಪಾರ ಮನಿ ಕಟ್ಟಲಿಲ್ಲ ಅಂತಂದ್ರೆ ಬಯಲಾಗಿರ್ತಿದ್ದೆವು. ಒಂದೇ ತರದ ವಾಕ್ಯಗಳು ಹೌದಿಲ್ಲ? ಉಪ್ಪಾರ ಮನೆ ಕಟ್ಟದಿದ್ದರೆ ನಾವು ಅಡವೆಗೋ ಬಯಲೊಳಗೆ ಇರ್ತಿದ್ದೆವು. ನೇಕಾರ ಬಟ್ಟೆ ರೋಟಿ ಕಪಡ ಅವ್ರ ಮಕಾನ್. ನೇಕಾರ ಬಟ್ಟೆ ನೇಯ್ಲಿಲ್ಲ ಅಂತಂದ್ರೆ ಏನಿರ್ತಿದ್ದೆವು? ಬತ್ತಲೆ ಇರ್ತಿದ್ದೆವು. ರೈತ ಬೆಳಿಲಿಲ್ಲ ಅಂತಂದ್ರೆ ಉಪವಾಸ ಇರ್ತಿದ್ದೆವು. ಇನ್ನ ಮುಂದುವರೆದು ಹೇಳ್ತಾರೆ, ಬತ್ತಲೆ ಇದ್ರು ಬದುಕಬಹುದ್ರಿ, ಊಟ ಮಾಡ್ಲಿಲ್ಲ ಅಂತಂದ್ರೆ ಹೆಂಗ್ ಬದುಕ್ತೀರಿ? ಬತ್ತಲೆ ಆದ್ರೂ ಬದುಕಬಹುದು, ರೈತ ಬೆಳಿಲಿಲ್ಲ ಅಂತಂದ್ರೆ ಉಪವಾಸ ಇದ್ರೆ ಸತ್ತೇ ಹೋಗ್ಬಿಡ್ತೀವಿ. ಆಯ್ತು, ರೈತ ಬೆಳೆದನಲ್ಲಪ್ಪ, ಅದು ಏನದ? ಅಸಾಧಾರಣ ಕಾರಣ. ರೈತ ಮಾಡೋ ಕೆಲಸ ರೈತನೇ ಮಾಡ್ತಾನ, ನೇಕಾರ ಮಾಡೋ ಕೆಲಸ ನೇಕಾರನೇ ಮಾಡ್ತಾನ, ಉಪ್ಪಾರ ಮಾಡೋ ಕೆಲಸ ಉಪ್ಪಾರನೇ ಮಾಡ್ತಾನ. ಅವರವರು ಮಾಡುವ ಕೆಲಸಗಳಲ್ಲಿ ಅವರು ಅಸಾಧಾರಣ ಕಾರಣಗಳಾಗಿದ್ದಾರೆ ಹೊರತು ಅವರಿಗೆ ಸಾಧಾರಣ ಕಾರಣಗಳ ಆಶೀರ್ವಾದ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಇಲ್ಲಿ ತನಕ ಅಸಾಧಾರಣ ಕಾರಣಗಳ ಬಗ್ಗೆ ಅಂದ್ರೆ ಕಾರಣಗಳ ಬಗ್ಗೆ ಹೇಳಿ, ಈಗೇನ್ ಮಾಡ್ಯಾರ? ಮುಂದ ಸಾಧಾರಣ ಕಾರಣಗಳ ಬಗ್ಗೆ ಹೇಳ್ಯಾರ. ಸಾಧಾರಣ ಕಾರಣಗಳು ಯಾವ್ಯಾವಪ್ಪ ಅಂತಂದ್ರೆ, ಅಸಾಧಾರಣ ಕಾರಣಗಳ ಬಗ್ಗೆ ಕಾರಣಗಳ ಬಗ್ಗೆ ನಿಮಗೆ ಗೊತ್ತಾಯ್ತಲ್ಲ. ಈಗ ಅವಕಾಶ ಸಾಧಾರಣ ಕಾರಣಗಳಿಗೆ ತಗೊಂಡ್ಬರ್ತಾರ. ಸಾಧಾರಣ ಕಾರಣಗಳು ಯಾವಪ್ಪ ಅಂತಂದ್ರೆ ಏನ್ರಿ? ಆಯ್ತು, ಇದು ಒಂದಿಷ್ಟು ಲೀಸ್ಟ್ ಹೇಳಕ್ಕೆ ಬಿಟ್ಬಿಡ್ತೀನಿ, ಆ ಕಡೆ ಹೋಗೋಣ. ಇಲ್ಲ, ಇದ್ರದ್ದು ಪೀಠಿಕೆ ಕೊಟ್ಟು ಆ ಕಡೆ ಹೋಗ್ಬಿಡೋಣ. ಇದ್ರ ಬಗ್ಗೆ ಒಂಚೂರು ನಿಮಗೆ ವಿಚಾರ ಮಾಡ್ಲಿಕ್ಕೆ ಹಚ್ಚಿ ಮುಂದಕ್ಕೆ ಹೋಗ್ಬಿಡ್ತೀವಿ ನಾವು. ಏನಂದ್ರೆ ಎದರಂತೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಏನದ? ಅಸಾಧಾರಣ ಕಾರಣಗಳೇ ಕಾರ್ಯವನ್ನ ಉತ್ಪನ್ನ ಮಾಡ್ತವ ಅಂತೇನಂತೀವಲ್ಲ, ಅದರಿಂದ ಸಾಧಾರಣ ಕಾರಣಗಳಾಗಿರ್ತಾವ. ಜಗತ್ತಿನಲ್ಲಿ ಏನೇ ಕಾರ್ಯಗಳು ಕಾರಣಗಳಿಂದ ನಡೀತಿರಬಹುದು, ಇಲ್ಲಂತ ಹೇಳಂಗಿಲ್ಲ ನಾವು. ವಿಧಾನಸೌಧ ನೀವು ಜೀವಿಗಳೇ ಕಟ್ಟಿರಬಹುದು, ಪಾರ್ಲಿಮೆಂಟೇ ನೀವು ಕಟ್ಟಿರಬಹುದು, ಸುಪ್ರೀಂ ಕೋರ್ಟ್ ಬಿಲ್ಡಿಂಗೇ ಕಟ್ಟಿರಬಹುದು, ದೊಡ್ಡ ದೊಡ್ಡ ನಗರಗಳನ್ನ ಪಟ್ಟಣಗಳನ್ನ ಜೀವಿಗಳಾದವರು ಕಟ್ಟಿರಬಹುದು. ಜೀವಿಗಳು ಕಾರಣಗಳು. ಅಸಾಧಾರಣ ಕಾರಣಗಳು ಜೀವಿಗಳು ಮಾಡಿದ್ದರಿಂದಲೇ ಈ ಪಟ್ಟಣಗಳು ಹುಟ್ಟ್ಯಾವ. ಏನ್ ಈಶ್ವರ ಮಾಡ್ಯಾನ? ಹೌದಲ್ರಿ? ದೊಡ್ಡ ದೊಡ್ಡ ಪಟ್ಟಣಗಳು ಯಾರಿಂದ ಹುಟ್ಟ್ಯಾವ? ಜೀವಿಗಳಿಂದ ಹುಟ್ಟ್ಯಾವ.
ಜೀವಿಗಳಿಂದ ಹುಟ್ಟಿದ್ದಕ್ಕ ಇವರು ಜೀವಿಗಳು ಅಸಾಧಾರಣ ಕಾರಣಗಳು ಅಂದ್ರೆ ಕರಣಗಳೇ ಒಪ್ಕೊಳ್ಳೋಣ. ಆದರೆ ಜೀವಿಗಳು ಸ್ವತಂತ್ರವಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ಸಾಧಾರಣ ಕಾರಣಗಳಿಂದಲೇ, ಅವುಗಳ ಕಾರಣಗಳು ಇರೋದರಿಂದಲೇ ಈ ಕಾರಣಗಳು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಅದಕ್ಕೆ ಏನ್ ಮಾಡ್ಯಾರ? 9 ಏನದವ? ನವ ಸಾಧಾರಣ ಕಾರಣಗಳು ಅಂತಾರೆ. ಇವು ಕಾರಣಗಳಲ್ಲ, ನವವಿಧ ಸಾಧಾರಣ ಕಾರಣಗಳು. ನವವಿಧ 9 ರೀತಿ ಅದಾವ. ಅದಕ್ಕೆ ಸೀರಿಯಲ್ ನಂಬರ್ 1 2 3 4 5 6 7 8 9 9 ಬರ್ಕೊಳ್ಳಿ, 1 ರಿಂದ 9 ತನಕ. ಒಂದನೇದೇನು? ಈಶ್ವರ. ಈಶ್ವರ ಏನಾಗ್ಯಾನ? ಜಗತ್ತಿಗೆ ನಿಮಿತ್ತ ಕಾರಣನೂ ಆಗ್ಯಾನ, ಉಪಾದಾನ ಕಾರಣನೂ ಅವನೇ ಆಗ್ಯಾನ. ಕಲ್ಲ, ಮಣ್ಣ, ವಸ್ತು, ರೂಪ, ದೇಹ ಎಲ್ಲರೂ ತಾನೇ ಆಗ್ಯಾನ. ಮತ್ತ ನಿಮಿತ್ತ ಕಾರಣ ಅಂದ್ರೆ ಜಗತ್ತು ಹಿಂಗಿರ್ಬೇಕಂತೇಳಿ ಅವನು ಸಂಕಲ್ಪ ಏನ್ ಮಾಡ್ಲಕತ್ತಾನ, ಅದನ್ನು ತಾನೇ ಆಗ್ಯಾನ. ಕುಂಬಾರ ನಿಮಿತ್ತ ಕಾರಣ ಅದನ, ಆದ್ರೆ ಕೆಸರು ಉಪಾದಾನ ಕಾರಣ ಅದ, ಅದು ಭಿನ್ನ ಅದ. ಆದ್ರೆ ಇಲ್ಲಿ ಹಂಗಿಲ್ಲ. ಈಶ್ವರನೇ ಕೆಸರಾಗ್ಯಾನ, ಈಶ್ವರನೇ ಕುಂಬಾರಾಗ್ಯಾನ ಈ ಜಗತ್ತಿಗೆ. ಅದಕ್ಕೆ ಪ್ರತಿಯೊಂದು ವಸ್ತುವಿಗೆ ಕಂಕರ್ಮ ಶಂಕರಯ್ಯ ಅಂತ. ಅದಕ್ಕೆ ಒಂದನೇದು ಈಶ್ವರ. ಸಾಧಾರಣ ಕಾರಣಗಳು ಬರ್ಕೊಳಕತ್ತೀರಿ ಲಿಸ್ಟ್. ಈಶ್ವರ ಇದ್ರೆ ಏನ್ ಮಾಡ್ಬೇಕು? ಅವನಿಗೆ ಇಚ್ಛೆ ಆಗ್ಬೇಕ ಬೇಡ? ಈಶ್ವರ ಇದ್ರೆ ಏನ್ ಮಾಡ್ಬೇಕು? ಅವನಿಗೆ ಇಚ್ಛೆ. ಎರಡನೇದೇನದ? ಈಶ್ವರನ ಇಚ್ಛೆ. ಈಶ್ವರ ಎರಡನೇದು ಈಶ್ವರನ ಇಚ್ಛೆ. ಬರೀ ಇಚ್ಛೆ ಪಟ್ರೆ ಅದಕ್ಕೆ ಬಂತು. ಈಶ್ವರಗೊಂದು ಜ್ಞಾನ ಇರ್ಬೇಕ ಬೇಡ? ಜಗತ್ತು ಹೆಂಗ್ ನಡೆಸ್ಬೇಕಂತ. ಅದಕ್ಕೆ ಮೂರನೇದ್ದೇನು? ಈಶ್ವರನ ಜ್ಞಾನ. ಇಚ್ಛಾಶಕ್ತಿ, ಜ್ಞಾನ ಶಕ್ತಿ. ಈಶ್ವರನ ಜ್ಞಾನ ಮೂರನೇದ್ದು. ನಾಲ್ಕನೇದ್ದೇನದ? ಈಶ್ವರನ ಪ್ರಯತ್ನ, ಕ್ರಿಯಾಶಕ್ತಿ. ಕ್ರಿಯೆ ಅಥವಾ ಪ್ರಯತ್ನ. ಈಶ್ವರ ಹಾಗೂ ಈಶ್ವರನ ಇಚ್ಛೆ, ಈಶ್ವರನ ಜ್ಞಾನ, ಈಶ್ವರನ ಪ್ರಯತ್ನ. ಇವೆಲ್ಲ ಸಾಧಾರಣ ಕಾರಣ. ಓಸು ಮಂದಿಗೆ ಬೇಕು, ಎಲ್ಲಾ ಜೀವಿಗಳಿಗೆ ಬೇಕು. ಎಷ್ಟದು? 4 ಐದನೇದ್ದೇನು? ಕಾಲ. ಎಲ್ಲ ಅಷ್ಟು ಕಾಲಕ್ಕೆ ತಕ್ಕಂತೆ ನಡೆದದ ಇಲ್ಲ? ಕಾಲ ಬಿಟ್ಟು ಏನಾರ ಮಾಡ್ಲಕತ್ತೀವೇನು? ಕಾಲಾಧೀನದವೆಲ್ಲ. ಈಶ್ವರನಲ್ಲ, ಕಾಲ. ಕಾಲ ಅಷ್ಟೇ. ಕಾಲ ಮತ್ತ ದಿಕ್ಕು. ದಿಕ್ಕು ಕಾಲ 5ನೇದು. 6ನೇದು ದಿಕ್ಕು. 7ನೇದೇನದ? ಅದೃಷ್ಟ. ಅದೃಷ್ಟ ಅಂದ್ರೆ ಏನು? ಪ್ರಾರಬ್ಧ. ಲಕ್ ಅಂತಿರಲ್ಲ, ನನ್ನ ಲಕ್ನಾಗ ಆದೋ ಇಲ್ಲೋ ಅಂತ. ನನ್ನ ಪ್ರಾರಬ್ಧದಲ್ಲಿ ಆದೋ ಇಲ್ಲೋ ಅಂದ್ರೆ ನೀವೇ ಮಾಡಿದ ಕರ್ಮದ ಫಲ ಈಶ್ವರ ಕೊಡ್ತಿರ್ತಾನೆ. ಪ್ರಾರಬ್ಧ ಬೇಕಲ್ಲ. ಮತ್ತೆ ಜೀವಿಗಳ ಕರ್ಮನೆ ಮಾಡಿಲ್ಲ ಅಂದ್ರೆ ಈಶ್ವರ ಏನ್ ಕೊಡ್ತಾನೆ? ಈಗ ಒಂದು ಕಲ್ಪವೃಕ್ಷ ಅದ. ಕಲ್ಪವೃಕ್ಷ ಏನಾರ ಸ್ವಂತ ಅದಕ್ಕೆ ತನ್ನದೇ ಆದ ಕಲ್ಪನೆಗಳು ಅದಾವೇನು? ಇಲ್ಲ. ಜೀವ ಹೋಗಿ ಆ ಗಿಡದ ಕೆಳಗೆ ಕೂತು ಕಲ್ಪಿಸಿದ್ದರಿಂದ ಅದು ಕಲ್ಪವೃಕ್ಷ ಕಲ್ಪನೆ ಕೊಡ್ಲಕತ್ತದ, ಕಲ್ಪಿತ ವಸ್ತುವನ್ನು ಕೊಡ್ಲಿಕ್ಕತ್ತದ. ಕಾಮಧೇನುವನ ಬಳಿ ಹೋಗಿ ಕಾಮಿಸಿದ್ದಕ್ಕಾಗಿ, ಜೀವಿ ಕಾಮಿಸಿದ್ದಕ್ಕಾಗಿ ಆ ಕಾಮಧೇನು ಕಾಮಿಸಿದ್ದನ್ನು ಕೊಡ್ಲಕತ್ತದ. ಅದಕ್ಕೆ ಸ್ವಂತ ಕಾಮನೆಗಳು ಏನು ಇಲ್ಲ. ಅದಕ್ಕೆ
ಈಶ್ವರನ ಇಚ್ಛೆಗಳು ಕೂಡ ಏನದವ, ಜೀವಿಗಳು ಮಾಡಿದ ಕರ್ಮಕ್ಕನುಸಾರವಾಗಿ ಅವನಿಗೆ ಇಚ್ಛೆ ಉಂಟಾಗ್ತಿದೆ ಹೊರತು ಈಶ್ವರನಿಗೆ ಸ್ವಂತ ಇಚ್ಛೆಗಳು ಏನೇನೂ ಇಲ್ಲ. ಏನೂ ಇಲ್ಲ. ಈಶ್ವರನ ಇಚ್ಛೆ ಅಂತಂದ್ರೆ ಜೀವಿಗಳ ಪ್ರಾರಬ್ಧದ ಪ್ರಕಾರನೇ ಈಶ್ವರನ ಇಚ್ಛೆ ಉಂಟಾಗ್ತದೆ. ಮುಂದೆ ಪ್ರಾಗ್ ಭಾವ. ಪ್ರಾಗ್ ಭಾವ ಎಷ್ಟನೇದು? ಪ್ರಾಗ್ ಅಭಾವ. ಪ್ರಾಗ್ ಭಾವ ಅಂದ್ರೆ ಪ್ರಾಗ್ ಅಭಾವ. ಮತ್ತೆ ಪ್ರತಿಬಂಧಕ ಅಭಾವ. ಹೌದು, ಪ್ರಾಗ್ ಅಂತ ಬರೋದು ಅಭಾವ. ಪ್ರಾಗ್ ಅಭಾವ. ಪ್ರಾಗ್ ಭಾವ ಅನ್ನೋದು ಏನಂದ್ರೆ ಪ್ರಾಗ್ ಪ್ಲಸ್ ಅಭಾವ. ಏನಂಗಂದ್ರ ಇರಬಾರ್ದು. ಸಾಧಾರಣ ಕಾರಣ ಏನದ, ಅದು ತಯಾರಾಗೋದಕ್ಕಿಂತ ಮೊದಲು ಅದು ಇರಬಾರದು. ಈಗ ಘಟ ತಯಾರಾಗೋದಕ್ಕಿಂತ ಮೊದಲು ಘಟ ಇತ್ತೇನಲ್ಲಿ? ಘಟ ಈಗ ತಯಾರು ಮಾಡ್ಲಕತ್ತಾನ. ಘಟ ತಯಾರಾಗೋದಕ್ಕಿಂತ ಮೊದಲು ಘಟ ಇತ್ತೇನಲ್ಲಿ? ಇಲ್ಲ. ಅದು ಪ್ರಾಗ್ ಭಾವ ಅಭಾವ ಅಂದ್ರೆ ಇರಬಾರದಂತ. ಸಾಧಾರಣ ಕಾರಣ ಅದು ಕಾರ್ಯ ಉತ್ಪನ್ನ ಆಗೋದಕ್ಕಿಂತ ಮೊದಲು ಇರಬಾರದು. ಅದಕ್ಕೆ ಪ್ರಾಗ್ ಅಭಾವ ಅಂತಾರ ಅದಕ್ಕೆ. ಆದ್ರ ಏನು ಇಲ್ಲ ಅಂತಂದ್ರೆ ಘಟ ಹೆಂಗ್ ತಯಾರು ಮಾಡ್ದ? ಮಣ್ಣು ಇತ್ತ ಇಲ್ಲ ಅಲ್ಲಿ? ಮತ್ತ ಮಣ್ಣು ಇತ್ತು, ಆದ್ರೆ ಘಟ ಇದ್ದಿದ್ದಿಲ್ಲ. ಅದಕ್ಕಿದು ಪ್ರಾಗ್ ಅಭಾವ ಪ್ಲಸ್ ನೆಕ್ಸ್ಟ್ ಪ್ರಾಗ್ ಅಭಾವ ಆದ್ಮೇಲೆ ಮುಂದೆ 9ನೇದು ಪ್ರತಿಬಂಧಕ ಅಭಾವ. ಪ್ರತಿಬಂಧಕ ಅಭಾವ ಅಂದ್ರೆ ಇದಕ್ಕೇನಂತೀರಿ ನೀವು ಜನರಲ್ ಆಗಿ? ತಿಳಿಲಾರದವ್ರ ಸಲುವಾಗಿ ಒಂದು ಮಾಡಿರಲ್ಲ, ಏನಂತ? ವಿಘ್ನ ಬಂತು ನೋಡಪ್ಪ, ವಿಘ್ನ. ಹೌದಲ್ಲ? ಪ್ರಾಗ್ ಅಭಾವ ಪ್ರತಿಬಂಧಕ ಅಭಾವ ಅಂದ್ರೆ ವಿಘ್ನ ಆಲಿಲ್ಲ ಅಂದ್ರೆ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದ. ಅಸಾಧಾರಣ ಕಾರಣ ಏನಾರ ಒಂದು ಕೆಲಸ ಮಾಡಬೇಕು ಅಂದ ಹೊತ್ನಾಗ ಅಲ್ಲಿ ವಿಘ್ನ ಇರಬಾರ್ದು. ಹೌದಿಲ್ರಿ? ಎಲ್ಲರ ಕೆಲಸಕ್ಕೂ ವಿಘ್ನ ಇರಬಾರ್ದು. ಬೇಕಾದಂತ ಮಹಾತ್ಮರು ದೊಡ್ಡ ದೊಡ್ಡ ಗ್ರಂಥಗಳು ಬರಿಬೇಕಂದ್ರೂ ವಿಘ್ನೇಶ್ವರನ ಜ್ಞಾನ ಮಾಡೇ ಬರ್ದಾರ. ಅದಕ್ಕೆ ಈ ರೀತಿಯಾಗಿ ಏನೇ ಕರಣಗಳ ಕಾರ್ಯಗಳು ನಡಿಬೇಕು ಅಂತಂದ್ರೆ, ಅಸಾಧಾರಣ ಕಾರಣಗಳ ಕೆಲಸ ನಡಿಬೇಕು ಅಂತಂದ್ರೆ ನವವಿಧ ಸಾಧಾರಣ ಕಾರಣಗಳು ಅವು ಇಲ್ಲಿ ಬೇಕಾಗ್ತಾವ. ಅವು ಇಲ್ಲ ಅಂತಂದ್ರೆ ಇವು ಕೆಲಸ ಮಾಡಂಗಿಲ್ಲ. ಅದಕ್ಕೆ ಇವು ಹ್ಯಾಂಗ ಕೆಲಸ ಮಾಡ್ತದ? ಇದೇನಾಯ್ತು, ಪೀಠಿಕೆ ಕೊಟ್ಟೆ ನಾನು. ಎದ್ರ ಬಗ್ಗೆ? ಸಾಧಾರಣ ಕಾರಣಗಳ ಬಗ್ಗೆ ಪೀಠಿಕೆ ಕೊಟ್ಟೆ. ಈ ಪೀಠಿಕೆ ತಗೊಂಡು ನಾಳೆ ಮತ್ತೆ ಇದರ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ನಾಳೆ ಅಂದ್ರೆ ಏನದ, ಇವತ್ತ ಸಂಜೆಗೆ ನಾವು ಜಾಲಹಳ್ಳಿಗೆ ಹೋಗ್ಲಕತ್ತೀವಿ. ಜಾಲಹಳ್ಳಿಗೆ ಹೋದ್ರೆ ರಾತ್ರಿ ಪಾಠ ನೀವೇ ಮಾಡ್ತೀರ ಏನ್? ಎಲ್ಲರ ಬೇರೆ ಕಡೆ ಕೂತ್ ಮಾಡ್ಬೇಕಂದ್ರೆ ರೆಕಾರ್ಡಿಂಗು ಅವೇನು ವ್ಯವಸ್ಥೆ ಇರಂಗಿಲ್ಲ. ಹಿಂಗಾಗಿ ಸಂಜೆ ಪಾಠನು ನೀವೇ ನಡೆಸ್ರಿ. ನಾಳೆ ಬೆಳಿಗ್ಗೆ ನಶೀಕ್ನೊಳಗ ಅಭಿಷೇಕ ಇರ್ತದ. ಆ ಅಭಿಷೇಕದ ಟೈಮ್ನಾಗೂ ಏನು ಮಾಡಕ್ಕಾಗಲ್ಲ. ನಾಳೆ ಸಂಜೆಗೆ ಮತ್ತೆ ಸೇರೋಣ. ಇವತ್ತು ರಾತ್ರಿ ಪಾಠ, ಬೆಳಗಿನ ಪಾಠ ನೀವೇ ನಡೆಸ್ಬೇಕು. ಚೆನ್ನಾಗಿ ಓದ್ಕೊಂಡ್ಬರ್ರಿ. ಎಲ್ಲ ಬರ್ಕೊಂಡು ಚೆನ್ನಾಗಿ ಹೇಳೋದು ಮಾಡಿ. ನಾಳೆ ಸಂಡೇ ಅದಲ್ಲ? ಸಂಡೇ ಬೆಳಿಗ್ಗೆದ್ದು ಸಿದ್ಧಾಂತ ಮಣಿ ನೀವು ನಡೆಸ್ರಿ, ಸಂಜೆದು ನಾವು ಬರ್ತೀವಿ.
ಬೆಳಿಗ್ಗೆದ್ದು ನೀವು ನಡೆಸ್ಬೇಕು ಸಿದ್ಧಾಂತ ಶಿಖಾಮಣಿ ಯಾರಿದ್ದವರು. ಏನಾಯ್ತು? ಯಾರು ಕೇಳ ಹಬ್ಬ ಏನ್ ಮಾಡ್ತೀರ ಹಬ್ಬಕ್ಕೆ? ರಾತ್ರಿ ಕಟ್ಟಿ ಮಕ್ಕೋರಿ ಇರ್ಲಿ. ಏನ್ ಮಾಡಮು? ನಾಳೆ ಸಂಜೆಗೆ ಸೇರೋಣ. ನಾಳಿನ ಪಾಠ ಗೋವಿಂದ ಬಿಟ್ಬಿಡಮ್ ಎಲ್ಲ. ಬೆಳಗ್ಗೆ ಸಂಜೆದ ನಾಳೆ ರಾತ್ರಿ ಪಾಠ ಅಂತಂದ್ರೆ ಸಿದ್ಧಾಂತ ಶಿಖಾಮಣಿ. ಏನ್ ಮಾಡ್ತೀರಿ ನೋಡ್ಸ್. ನೀವು ಎಲ್ಲರಿಗೂ ಡಿಸೈಡ್ ಮಾಡಿ ಜಾಯಿನ್ ಆಗ್ರಿ ಅಂದ್ರೆ ನಾನು ಜಾಯಿನ್ ಆಗ್ತೀನಿ, ಬ್ಯಾಡ ಅಂದ್ರೆ ಬಿಟ್ಬಿಡ್ತೀನಿ. ಯಾಕಂದ್ರ ಸಾಧಾರಣ ಕಾರಣ ಅಸಾಧಾರಣ ಕಾರಣ ಯಾವ ಸ್ವತಂತ್ರವಾಗಿ ಏನು ಮಾಡಕ್ಕಾಗಲ್ಲ. ಒಂದು ಇದ್ರೆ ಇನ್ನೊಂದು ಮಾಡ್ಲಕ್ ಬರ್ತದೆ. ನೀವು ಅಸಾಧಾರಣ ಕಾರಣಗಳು, ನಾವು ಸಾಧಾರಣ ಕಾರಣಗಳು. ನೀವು ಮಾಡಿದ್ರು ಸೈ, ಮಾಡ್ಲಿಲ್ಲ ಅಂದ್ರೂ ಸೈ. ಮೊದಲ ನಾವು ಅಸಾಧಾರಣ ಕಾರಣವಾಗಿದ್ದೆವು. ನಾವು ಇಲ್ಲ ಅಂತಂದ್ರೆ ಪಾಠ ನಡೆಯಂಗಿಲ್ಲ ಅನ್ನೋ ಪರಿಸ್ಥಿತಿ ಒಳಗಿತ್ತು. ಅದಕ್ಕೆ ಅಸಾಧಾರಣ ಕಾರಣ ಆಯ್ತು. ಈಗೇನಾಗ್ಬಿಟ್ಟೇವು? ಅಸಾಧಾರಣದಿಂದ ಸಾಧಾರಣ ಆಗಿವಿ. ನಾವು ಇದ್ರೂ ಸೈ, ಇಲ್ಲಂದ್ರೂ ಸೈ, ಬದುಕಿದ್ರು ಸೈ, ಸತ್ತರೂ ಸೈ, ಮುಂದೆ ಮತ್ತೆ ನಡೆಸ್ಕೊಂಡು ಹೋಗ್ತಿರೋದು ಭರವಸೆ ಬಂದ್ಬಿಟ್ಟದೆ. ಹಿಂಗಾಗಿ ನಾವು ಅಸಾಧಾರಣ ಕಾರಣಗಳಾಗ್ಬಿಟ್ಟು ಒಳ್ಳೆ ಕಟ್ಟಿ ಎಲ್ಲ ನಡೆಸ್ತಾರೆ, ಎಲ್ಲ ನಡೀತದೆ. ಸೀರಿಯಸ್ನೆಸ್ ಬಂತಂದ್ರೆ ತಾನೇ ನಡೀತದೆ. ವಿಚಾರ ಸಾಗರ ನಿಶ್ಚಲ್ ದಾಸ ನಡೆಸ್ಲಕತ್ತಾನ. ಅವನು ನನ್ನ ಬಿಟ್ಟನಂದ್ರೆ ಇನ್ನೊಬ್ಬನ ಹಿಡ್ಕೊತಾನ. ಅವನ್ ಲೀಲೆ ಅದು, ಅವನಿಗೆ ಬಿಟ್ಟದ್ದು. ನಿಶ್ಚಲನ ಲೀಲೆ ಅಲ್ಲ. 10 ವರ್ಷಗಟ್ಲೆ ಅದನ್ನ ಇಟ್ಕೊಂಡು ಗುದ್ದಾಡಿವಿ. ಅದು ಈಗ ಕೆಲಸಕ್ಕೆ ಬರ್ಲಕತ್ತು. ಓಕೆ ನೋಡ್ರಿ, ಆ ಕಡೆ ಮೈಸೂರು ಪೂಜ್ಯರ ಇದಕ್ ಹೋಗಮಂತ ಎಲ್ಲರೂ ಇದು ಮಾಡಾಗ ನೀವು ಏನೋ ಮಾತಾಡ್ಕೊತ ಕೂತ್ರಿ ಹೆಂಗ್ರಿ? ಕ್ಯಾಜುವಲ್ ಆಗಿ ಮಾತಾಡೋದು ಬಿಡ್ರಿ. ಈ ಮುಂಜಾನೆ ಸಮಯದಲ್ಲಿ ಸಂಜೆಗೆ ಮಾತಾಡ್ರಿ ಎಷ್ಟೊತ್ತಾರೆ. ನೋ ಕ್ಯಾಜುವಲ್ ಸ್ಪೀಚಸ್ ಮಾರ್ನಿಂಗ್. ಓಂ ಶಾಂತಿ 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 ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಎಲ್ಲ ಮೈಸೂರು ಪೂಜ್ಯರ ಪಾಠಕ್ಕೆ ಜಾಯಿನ್ ಆಗೋಣ ನಡ್ರಿ. ಒಳ್ಳೆಯದಾಗಲಿ.